ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಮೇ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಅನುರಾಧ ನಕ್ಷತ್ರ ಶಿವಯೋಗ ತೈತುಲಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ವೃಷಭ ಸಂಕ್ರಮಣ ಕೂಡ. ಸೂರ್ಯ ಪಥ ಸಂಚಲನ ವೃಷಭ ರಾಶಿಗೆ ಬಂದಿದ್ದಾನೆ. ಇನ್ನು ಗುರು ಕೂಡ ಇವತ್ತು ಸಂಜೆಗೆ ಮಿಥುನ ರಾಶಿಗೆ ಪ್ರವೇಶ. ಗುರು ಗೋಚಾರ ಫಲ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದ್ಗಡೆ ತಿಳಿಸ್ಕೊಡ್ತಕ್ಕಂಥದ್ದು ಉಂಟು. ಇರಲಿ, ಈ 4 ನಿಮ್ಮ ಜೀವನದಲ್ಲಿ ನಡೆದರೆ ಇದಕ್ಕಿಂತ ಪವಾಡವಾದಂಥ ಪರಿಹಾರವಿಲ್ಲ. ಅಪರೂಪ, ಕೆಲವೊಂದು ಗಳಿಗೆ ಎಲ್ಲರಿಗೂ ದೊರಕಲ್ಲ ಮಕ್ಕಳೇ. ಯೋಗಗಳು ಅಂತ ಹೇಳ್ತೇವೆ. ಎಲ್ರಿಗೂ ಒಳ್ಳೆ ಗುರು ದೊರಕಲ್ಲ, ಒಳ್ಳೆ ಅಮ್ಮ ಅಪ್ಪ ದೊರಕಲ್ಲ, ಒಳ್ಳೆ ಮಕ್ಕಳು, ಒಳ್ಳೆ ಸಂಗಾತಿ ಎಲ್ಲವೂ ಪೂರ್ವ ನಿರ್ಧರಿತ ಆಗಿರುತ್ತೆ. ಒಳ್ಳೆ ಗೈಡೆನ್ಸು ಸಿಗೋಲ್ಲ, ಒಳ್ಳೆ ವಿದ್ಯೆ ಸಿಕ್ಕಲ್ಲ, ಸಿಕ್ಕರೂ ಅದಕ್ಕೆ ತಕ್ಕದಾದಂಥ ಉದ್ಯೋಗ ಸಿಗಲ್ಲ, ಸಿಕ್ಕರೂ ಅದಕ್ಕೆ ತಕ್ಕದಾದಂಥ ಸ್ಥಾನ ಸಿಗಲ್ಲ. ಮೊನ್ನೆ ಕೂಡ ಇಬ್ಬರು ದಂಪತಿಗಳು ತುಂಬಾ ದೊಡ್ಡದಾದಂಥ ಉನ್ನತ ಸ್ಥಾನದ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಕಟ್ಟಿರ್ತಕ್ಕಂಥವ್ರು. ತುಂಬಾ ದೊಡ್ಡದು, ತುಂಬಾ ದೊಡ್ಡ ಗೌರವ, ಲಕ್ಷಾಂತರ ಜನ ಅವರನ್ನ ದೇವರು ಅಂತ ಪೂಜಿಸ್ತಕ್ಕಂಥ ಒಂದು ಕುಟುಂಬ. ದಿಕ್ಕು ತಪ್ಪಿ ನಿಲ್ಲಿಸುತ್ತದೆ. ಅಲ್ಲಿ ಬರ್ದಿದ್ದಾನೆ 30 ಲಕ್ಷ ಇಲ್ಲ 3 ಕೋಟಿ, 60 ಲಕ್ಷ ಇಲ್ಲ 6 ಕೋಟಿ. ಗೋದಾವರಿ ಪುಷ್ಕರದಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಅಯ್ಯ, ಒಂದೇ ಮಾತು, ಇಬ್ಬರೂ ಗೋದಾವರಿ ಪುಷ್ಕರದಲ್ಲೇ ಹುಟ್ಟಿದಿರಿ. ದೇಶಾಂತರ ಹೋಗ್ಬಿಡ್ತೀರ. ಅಯ್ಯ, ವನವಾಸ ಯೋಗ ಅಂದ್ರೆ ನೀವು ನಂಬಲ್ಲ, ಅದೇ ನಡೆದು ಬಿಟ್ಟಿದೆ ಅಂತ. ತಾಯಿ ಜೀವ ಎಷ್ಟು ಬಿಕ್ಕಿ ಬಿಕ್ಕಿ ಹತ್ತು. ಶ್ರೀರಾಮಚಂದ್ರರೇ ಆ ದಾಶರಥಿಯೇ ಕಾಪಾಡಬೇಕು. ದಾಶರಥಿಗೂ ಕೂಡ ಗೋದಾವರಿ ಪುಷ್ಕರದಲ್ಲೇ ವನವಾಸಂ, ಪಾಂಡವರಿಗೆ ಅಜ್ಞಾತವಾಸಂ, ಕರ್ಣನಿಗೆ ಮಾತೃವಿಯೋಗಂ, ಗರಳಕಂಠನಿಗೆ ವಿಷಪ್ರಯೋಗಂ. 1-2 ಗೋದಾವರಿ ಪುಷ್ಕರ, ದಶರಥರಿಗೆ ಪ್ರಾಣತ್ಯಾಗಂ. 1-2 ಸಾಮಾನ್ಯರಿಗೆ ಬಂದು ಬಿಟ್ಟರೆ ಅಂತಹ ಸಂದರ್ಭದಲ್ಲಿ ಪರಿಹಾರಗಳನ್ನ ಹುಡುಕ್ತೇವೆ. ತಡೆಯೋ ಶಕ್ತಿ ಆ ಕಾಲಕ್ಕೆ ಕಾಲ ರುದ್ರನೇ ಸಾಕ್ಷಿ. ಕೆಲವು ದಿನ ತಿಥಿ ನಕ್ಷತ್ರಗಳು ಹುಡುಕಿ ತೆಗೆದಿಟ್ಟಿರ್ತೇವೆ. ಇಂಥದೊಂದಕ್ಕೆ ಪರಿಷ್ಕಾರ ಏನಾದ್ರೂ ದಾರಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಯೋಗ್ಯತೆ ಇದ್ದು, ಪರಿಶ್ರಮ ಇದ್ದು, ಧರ್ಮವಿದ್ದು ಕೂಡ ನೀವು ವನವಾಸಕ್ಕೆ ಹೋಗೋದು ಅಂದ್ರೆ ಅವರೇನೋ ಅವತಾರ ಪುರುಷರುಗಳು, ಶಕ್ತಿ ಅಂಶಗಳು, ದೇವತಾ ಅಂಶಗಳು, ತಡೆದುಕೊಳ್ಳೋ ಶಕ್ತಿ ಇದೆ. ಅವರು ಬಂದಿರೋದೇ ಆ ಅಂಶವನ್ನ ನಮಗ್ ತೋರಿಸ್ಕೊಡ್ಲಿಕ್ಕೆ. ಆದ್ರೆ ನಾವು ಸಾಮಾನ್ಯರಪ್ಪ, ಹುಲುಮಾನವರು. ನಮಗ ಆ ದುಃಖ, ಬಾಧೆ, ಅವಮಾನ, ಆ ವನವಾಸ ತಟ್ಕೊಳಕ್ಕಾಗಲ್ಲ. ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿ 100 ಜನಕ್ಕೆ ನೆರಳು ಕೊಟ್ಟು, ಅನ್ನ ಕೊಟ್ಟು, ಬದುಕು ಕೊಟ್ಟು, ಗೌರವ ಪಡೆದಂತ ಕುಟುಂಬ ದಿಕ್ಕಾಪಾಲಾಗಿ ವನವಾಸ, ಊರು ಮನೆ ಎಲ್ಲ ಬಿಟ್ಟು ಗುರುಗಳೇ ಆಗಿದೆ 6 ಕೋಟಿಯವರೆಗೂ ಅಂತ. 6 ಕೋಟಿಯವರೆಗೂ ಸಮಸ್ಯೆ, ದೊಡ್ಡ ಇಬ್ಬಂದಿಗಳು, ಅದೆಷ್ಟು ದುಃಖವೋ. ರಾಮರೇ ನೆಲ್ಲಬೇಕು ಅಂತ ರಾಮರಿಗೆ ಬಿಡಲಿಲ್ಲ ಗೋದಾವರಿ ಪುಷ್ಕರ ಅಂತ ಹೇಳಿದೆ. ಇನ್ನು ಹುಲುಮಾನವರು ನಾವು ಅದಕ್ಕೆ ಪಡ್ಕೊಂಡು ಬಂದಿರಬೇಕು. ಎಲ್ಲರಿಗೂ ದಾರಿ ಸಿಗೋದಿಲ್ಲ, ಎಲ್ಲಾ ಸಿಗುವುದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಆಗ ಹುಡುಕುತ್ತೇವೆ ವೈದಿಕ ಪರಿಹಾರ. ಇದೊಂದು ಅದ್ಭುತ. ಇದು ನನ್ನ ಗುರುಗಳು ಹೇಳ್ತಿದ್ದಂಥದ್ದು. ಇದನ್ನ ಬರೆದಿಟ್ಕೊಂಡು ಬಂದಿದ್ದಾನೆ. ಇದನ್ನ ಬರೆದಿಟ್ಕೊಳ್ಳಿ.
ದಯಮಾಡಿ ನಿಮ್ಮ ಸ್ನೇಹಿತರಿಗೋ ಆತ್ಮೀಯರಿಗೋ ಯಾರಿಗೂ ಒಬ್ಬರಿಗೆ ಈ ತರದ ಒಂದು ಧರ್ಮ ಸೂಕ್ಷ್ಮದಲ್ಲಿ ಸಿಕ್ಕಾಕೊಂಡು ಅಲ್ಲೊಂದು ಸಂಕೋಲೆಯಾಗಿ ಜೈಲಿನಂತ ಅನುಭವ, ಬದುಕಿರುವಾಗಲೇ ಮರಣ ವೇದನೆಗೂ ಮೀರಿದಂತ ಅವಮಾನಗಳ ಭಾರ ಆಗ್ಬಿಟ್ರೆ ಮನುಷ್ಯ ಎಲ್ಲೋಗ್ತಾನಪ್ಪ, ಅಲ್ಲಿಗೆ ಈ ವಿದ್ಯೆ ಇದ್ದಿನ್ನೇನು ಪ್ರಯೋಜನ ಅಂತ ಹೇಳಿಬಿಡ್ತಾರೆ. ದಿಕ್ಕು ತೋಚದ ಸಂದರ್ಭದಲ್ಲಿ ಹೌದು, ಎಲ್ಲವನ್ನು ಭಗವಂತ ಕೊಡುವುದಿಲ್ಲ. ಮೊನ್ನೆ ಕೂಡ ಒಂದು ಗೀತಮ್ಮ ಅಂತ ಬರ್ತಾರೆ, ತಾಯಿ ಜೀವ, ಅದೆಷ್ಟು ಅನುಬಂಧವೋ ನಮ್ಮ ಮೇಲೆ. ಆ ಸೋದರಿ ನಮ್ಮ ಮೇಲೆ ಒಂಥರ ತಂದೆಗಿಂತಲೂ ಆತ್ಮ ಬಂಧುಗಿಂತಲೂ ಆ ಕುಟುಂಬ ನೋಡಬೇಕು. ಇವತ್ತಿಗೂ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಡೆದಿರೋಷ್ಟು ಪವಾಡ ನಾವು ಹೇಳಲಿಕ್ಕಾಗೋದಷ್ಟು ಒಂದು ಪವಾಡ ಇದೆ ಗುರುಗಳೇ ಅಂತಕ್ಕಂಥದ್ದು. ಅದು ನಾನು ತೋರಿಸಿದ್ದಲ್ಲ, ಇಂಥ ಒಂದು ವೈದಿಕ ನಿಯಮಗಳಿಂದ ಆಗಿರ್ತಕ್ಕಂಥ ಪವಾಡಗಳು. ಎಲ್ಲರೂ ಅಳವಡಿಸ್ಕೊಳಕ್ಕಾಗಲ್ಲ, ಮಾಡೋಲ್ಲ, ನೋಡಲ್ಲ, ಕೇಳೋಲ್ಲ, ನಂಬಲ್ಲ. ಅದು ಹಾಗೆಯೇ ಎಷ್ಟೋ ಜನ ನೆಮ್ಮದಿಯಾಗಿ ಬದುಕ್ತಿದ್ದಾರೆ. ಅದಕ್ಕೊಂದು ಆತ್ಮತೃಪ್ತಿ ಇದೆ, ಮನಸ್ತೃಪ್ತಿ ಇದೆ. ತುಂಬಾ ಈ ವಿದ್ಯೆಯ ಅಗಾಧತೆಯ ಒಂದು ಪರಿಪೂರ್ಣ ತೃಪ್ತಿ ಇರತಕ್ಕಂಥ ಒಂದು ಭಾವ. ಅಂಥದ್ದನ್ನೇ ಜೀವನದಲ್ಲಿ ತುಂಬಾ ಜನ ನೊಂದಿದ್ದೀರಿ. ನಿಮಗೆ ಅಲ್ಲೊಂದು ಪರಿಶ್ರಮ ಇದ್ದು ಕೂಡ, ಅಲ್ಲೊಂದು ದಾರಿ ಇದ್ದು ಕೂಡ ದಾರಿ ಕಾಣಿಸ್ತಿಲ್ಲ, ಎಲ್ಲ ಸ್ಟಕ್ ಆದಾಗೆ. ಏನಪ್ಪ ಆಯಿತು, ನಾವಿಷ್ಟು ಒಳ್ಳೆಯವರಾಗಿದ್ದೆ ತಪ್ಪ, ಧರ್ಮಬದ್ಧರಾಗಿದ್ದಿದ್ದೇ ತಪ್ಪ, ನಂಬಿದ್ದೇ ತಪ್ಪ. ಯಾರನ್ನು ನಂಬುವುದಾಗ? ಭಗವಂತನನ್ನೇ. ತುಂಬಾ ಜನ ಕೇಳ್ತಾರೆ, ನಾವು ಯಾರನ್ನು ನಂಬಬೇಕು? ಭಗವಂತನನ್ನೇ ನಂಬಬೇಕು. ಆ ಭಗವಂತನನ್ನು ಕೆಲವು ಸಮಯ, ಕೆಲವು ದಿನ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳು ಕೂಡಿ ಬಂದಿರತಕ್ಕಂಥದ್ದು ಇರ್ತವೆ. ಕೆಲವೊಂದು ಸ್ಥಳ ಮಹಿಮೆಗಳಿರ್ತವೆ ವಿಶೇಷ. ಇವತ್ತು ತಿಳಿಸ್ತಿರತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ಅಕಸ್ಮಾತ್ ಇಂಥದ್ದೊಂದು ವಿಷಕಂಠ ಪ್ರಯೋಗವಾಗ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ. ವಿಷಪ್ರಯೋಗ ನುಂಗುವಾಗಿಲ್ಲ, ಸತ್ತೋಗ್ತವೆ. ಇಲ್ಲ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆಯಾ, ಅದೂ ಆಗ್ತಿಲ್ಲ. ಇಲ್ಲ ಉಗುಳು ಬಿಡೋಣ, ಬಿಡಲಾರದಂತ ಒಂದು ಗಂಟು. ಹಾಗೆ ಮೊನ್ನೆ ಒಂದು ಅಧಿಕಾರಿ, ಮದುವೆ ಬದುಕು ಇಲ್ಲ, ಯಾರೋ ಒಂದು ತಾಯಿ ಜೀವ, ಅಲ್ಲೊಂದು ಅರ್ಧಂತರ ಜೀವನ ಆಗಿದೆ, ಇವರು ಬದುಕಿನಲ್ಲಿ ಬರುತ್ತೆ. ಬಂಧುಗಳ ಮುಖೇನ, ಆತ್ಮೀಯರ ಮುಖೇನ ಮದುವೆ ಆಗ್ತಾರೆ, ಅಲ್ಲೊಂದು ಮಗು ಆಗುತ್ತೆ. ಆದರೂ ಆಕೆ ವಿಪರೀತ ಬದಲಾವಣೆ ಆಕೆಯಲ್ಲಿ. ಸಂಸಾರ ಮಾಡ್ತಿಲ್ಲ, ಜೊತೆಯಲ್ಲಿ ಇರ್ತಿಲ್ಲ, ಮಗುನ್ ಬೇರೆ ಕರ್ಕೊಂಡು ಹೋಗ್ತದೆ. ಈತನಿಗೂ ಹೆಂಡತಿ ಮಗು ಮೇಲೆ ಗಮನ. ಆಕೆ ಆಲ್ರೆಡಿ ಇನ್ನೊಬ್ಬರು ಸ್ವತ್ತು ಬಿಟ್ಟು ಬಂದಿದ್ದಾಳೆ, ಅಲ್ಲಿ ಡೈವರ್ಸ್ ಆಗಿಲ್ಲ. ಸರಿ ಆಯ್ತು ಅಂತ ಬದುಕು ಕಟ್ಟಿ ಆಯ್ತು, ನನ್ನ ಜೊತೆಲಿರುವಂತ ಅಷ್ಟು ಪ್ರೀತಿ ವಿಶ್ವಾಸ ನೋಡಿ ಮನೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಧಿಕಾರಿ. ಈಗಿಲ್ಲ, ನಿನ್ನ ಹೆಸರಲ್ಲಿರೋ ಸ್ವತ್ತೆಲ್ಲ ಕೊಟ್ಟು ಬಿಡು, ಮನೆಯೆಲ್ಲ ಕೊಟ್ಟು ಬಿಡು, ಇರ್ತೀನಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಮತ್ತೆ ಮತ್ತೆ ಹೋಗ್ಬಿಡೋದು. 7 ವರ್ಷ ಬಂದಿಲ್ಲ, ಈಗ ಮರಳಿ ಬೇರೆ ಏನೋ ಲೆಕ್ಕಾಚಾರ. ಗರಳ ಕಂಠ, ವಿಷಗಂಠ ಪ್ರಯೋಗ, ವಿಷಪ್ರಯೋಗ. ನಂಜುಂಡೇಶ್ವರರಿಗೆ ವಿಷಪ್ರಯೋಗ, ಮಹಾಶಿವ ಕೂಡ ಗೋದಾವರಿ ಪುಷ್ಕರದಲ್ಲೇ ವಿಷಪ್ರಯೋಗ ಆಗಿತ್ತು, ನುಂಗಿತ್ತು. ಜಗನ್ಮಾತೆ ಬಂದು ಕೈ ಹಿಡ್ಕೊಂಡಿದ್ದಿಲ್ಲ ಅಂದ್ರೆ ಶಿವ ಇಲ್ಲ. ಅಂಥದ್ದೊಂದು ಭಾವ ನಮ್ಮಗಳ ಜೀವನದಲ್ಲಿ ನಡೆದು ಬಿಡುತ್ತೆ. ಕರ್ಮ ನಮ್ಮನ್ನು ಆಳುತ್ತಿದೆ. ಬೇರೆ ಏನಾದ್ರೂ ತೆಗೆದು ಅಲ್ಲಿಂದ ಮೆಲ್ಲಗೆ ಗಾಯವೇ ಅಟ್ಲೀಸ್ಟ್ ಒಂದು ಮುಲಾಮ್ ಹಾಕತಕ್ಕಂಥ ಒಂದು ಪ್ರಯತ್ನ ಸ್ವಲ್ಪ ದಿನ ತಗೊಳುತ್ತೆ ಆ ಗಾಯ ವಾಸಿ ಆಗ್ಲಿಕ್ಕೆ. ಅಲ್ಲಿವರೆಗೂ ತಡ್ಕೊಳ್ಳೋಕೆ ಒಂದು ಶಕ್ತಿ, ಸ್ಥೈರ್ಯ, ಸಮಾಧಾನ. ಅಂಥದಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರ ನಮ್ಮ ಗುರುಗಳು ಹೇಳ್ತಿದ್ದಂಥದ್ದು ತಗೊಬಂದಿದ್ದೇನೆ. ಬರೆದಿಟ್ಕೊಳ್ಳಿ ಮಕ್ಕಳೇ. ಜೀವನದಲ್ಲಿ ನೀವು ಈ ಥರದೊಂದು ಸಂಕ್ಲಿಷ್ಟ ಸಮಸ್ಯೆ ಬಂದಾಗ, ದಿಕ್ಕೇ ತೋಚದಾಗ ಇಂಥದ್ದೊಂದು ಸಾವನ್ನು ಗೆಲ್ಲಲಾರೆವು, ಅದು ನಿಶ್ಚಿತ. ಸಾವು ನಿಶ್ಚಿತ. ಆದರೆ ಬದುಕಿದ್ದೇವಲ್ವಾ, ಬದುಕಿರುವಷ್ಟು ದಿನ ನಮ್ಮದು ಅಂತ ಒಂದು ಬದುಕು ಕಟ್ಕೊಂಡಿದ್ದೇವೆ. ಅದಕ್ಕೆ ದಾರಿ ತೋರಿಸಲು ಈ ರೀತಿ ನಿಮ್ಮ ಪರಿಶ್ರಮವಿದ್ದು ನಿಮಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ. ನೀವು ಧರ್ಮಬದ್ಧವಾಗಿ ನಡೆದುಕೊಂಡಿದ್ದರೂ ಈ ಥರದೊಂದು
ಅವಘಡಗಳ ಪ್ರಭಾವ, ನಿಮ್ಮ ಸ್ಥಾನ ಯಾರು ಕಸಿದುಕೊಂಡು ಬಿಟ್ರು, ನಿಮ್ಮ ಬದುಕು ಯಾರು ಕಸಿದುಕೊಬಿಟ್ರು, ಇಲ್ಲ ಕಸಿದುಕೊಳ್ಳಲು ಪ್ರಯತ್ನ, ಜೀವನ ಕಸಿದುಕೊಳ್ಳಲು ಪ್ರಯತ್ನ, ನೆರಳು ಕಸಿದುಕೊಳ್ಳಲು ಪ್ರಯತ್ನ, ನೆಮ್ಮದಿ ಕಸಿದುಕೊಳ್ಳುವಂತಹ ಪ್ರಯತ್ನ, ಈ ರೀತಿಯ ಪ್ರಭಾವ ನಿಲ್ಲಿಸಿ ಬಿಟ್ಟಿದ್ದರೆ ಎಲ್ಲಿಗೆ ಹೋಗೋದು? ಇದಕ್ಕೇನಾದ್ರೂ ದಾರಿ ಇದೆಯಾ ಅನ್ನತಕ್ಕಂಥದಕ್ಕೆ ವೈದಿಕವಾಗಿ ಒಂದು ಕ್ಷೇತ್ರವನ್ನು ಹೇಳ್ತೇನೆ. ಈ ಕ್ಷೇತ್ರ ಮಹಾಬಲೇಶ್ವರ ಕ್ಷೇತ್ರ, ನಮ್ಮ ಗೋಕರ್ಣ ಕ್ಷೇತ್ರ. ಭಗವಂತ ಶಿವಯ್ಯ ಮಹಾಬಲೇಶ್ವರ, ಈತನಿಗಿಂತ ಬಲವಿಲ್ಲ. ಆತನನ್ನು ಬಿಟ್ಟು ಆ ಬಲವನ್ನ ಮೀರಿ ನಿಲ್ಲೋದಕ್ಕಾಗುತ್ತಾ? ಹೌದು, ಅಂಥದೊಂದು ಕ್ಷೇತ್ರ. ನಿಮ್ಮ ಜೀವಮಾನದಲ್ಲಿ ಈ 4 ನಡೆದು ಬಿಟ್ಟರೆ ನಿಮ್ಮ ಗೆಲುವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ರುದ್ರನೇ ನಿಮ್ಮ ಜೊತೆ ನಿಲ್ಲುತ್ತಾನೆ, ಆ ಕಾಳರುದ್ರನೇ ನಿಲ್ಲುತ್ತಾನೆ. ತುಂಬ ಪರಮ ಪವಿತ್ರವಾಗಿರತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಮಹಾಬಲ ಕ್ಷೇತ್ರ, ಗೋಕರ್ಣ ಕ್ಷೇತ್ರ. ಮಹಾಬಲಂ, ಹೇಗೆ ಪೆರುಮಾಳ್ ಅಂತ ಹೇಳ್ತೇವೋ, ದೇವತೆಗಳಿಗೆಲ್ಲ ದೊಡ್ಡವನು ಪೆರುಮಾಳ್ ಅನ್ನತಕ್ಕಂಥದ್ದು ಶ್ರೀನಿವಾಸರನ್ನ ಹೇಳ್ತೇವೆ. ಓ, ಎಲ್ಲರಿಗಿಂತ ದೊಡ್ಡವರು. ಹೌದು, ನಿಜವೇ, ಎಲ್ಲರಿಗಿಂತಲೂ ದೊಡ್ಡವರು ವಿಷ್ಣು ಅನ್ನತಕ್ಕಂಥದ್ದು. ಆದರೆ ಎಲ್ಲರಿಗಿಂತಲೂ ಶಕ್ತಿವಂತ ನನ್ನ ಮಹಾಬಲೇಶ್ವರ, ನನ್ನ ಮಹಾಬಲೇಶ್ವರ. ಹೌದು, ನಮ್ಮ ಶಕ್ತಿ ಕುಂದು ಬಿಟ್ಟಿದೆ. ನಮ್ಮಲ್ಲಿ ಶಕ್ತಿ ಇದ್ದು ಅದು ಬಳಕೆ ಆಗ್ತಿಲ್ಲ, ದುರ್ಬಳಕೆ ಇಲ್ಲ, ನಿರ್ಬಳಕೆ, ಏನಕ್ಕೂ ಪ್ರಯೋಜನನೇ ಇಲ್ಲ. ಅಂತ ಟ್ಯಾಲೆಂಟ್ ಅಪ್ಪ ಅವನು. ಎಷ್ಟು ಓದ್ಕೊಂಡಿದ್ದಾನೆ ಗೊತ್ತಾ, ಏನು ಜ್ಞಾನವಂತ ಗೊತ್ತಾ, ಸ್ಥಿತಿವಂತ ಗೊತ್ತಾ, ಬಟ್ ಏನಕ್ಕೂ ಪ್ರಯೋಜನ ಇಲ್ಲ, ನಿಂತು ಬಿಟ್ಟಿದೆ. ಎಂಥ ಹೆಸರಿನ ಕುಟುಂಬ ಗೊತ್ತಾ, ನಿಂತು ಬಿಟ್ಟಿದೆ. ಎಂಥ ಗೌರವದ ಕುಟುಂಬ ಗೊತ್ತಾ, ದಿಕ್ಕಾಪಾಲಾಗಿ ಬಿಟ್ಟಿದೆ. ಎಷ್ಟು ಜನಕ್ಕೆ ಅನ್ನ ಆಗ್ತಿದ್ದಂಥ ಕುಟುಂಬ ನಿಂತು ಬಿಟ್ಟಿದೆ. ದಿಕ್ಕೇ ಇಲ್ವಾ, ದಾರಿಯೇ ಇಲ್ವಾ, ಇದೇನು ಭಗವಂತ? ಪ್ರಶ್ನೆಗಳು ಬಂದ್ಬಿಡುತ್ತೆ ಮಕ್ಕಳೇ. ಹೌದು, ನಿಮಗೆ ಆ ಬೊಗಸೆ ಊಟ, ಬೊಗಸೆ ಅಧಿಕಾರ ಮಹಾ ದೊಡ್ಡದು, ಅದು ಮಹಾಪ್ರಸಾದ. ಅದು ಅಂಥದ್ದು ಅಲ್ಲೋಲ ಕಲ್ಲೋಲ ಆಗಿ ಬಿಟ್ಟಿದೆ ಅನ್ನತ ಸಂದರ್ಭ ಬಂದು ಬಿಟ್ಟಿದೆ. ಅಂದಾಗ ಈ ಕ್ಷೇತ್ರ 4 ನಡೆದು ಬಿಟ್ಟರೆ ನಿಮ್ಮನ್ನು ತಡೆಯುವವರಿಲ್ಲ, ನಿಮ್ಮ ಗೆಲುವನ್ನು ತಡೆಯುವವರಿಲ್ಲ. ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗೋದೇ ಒಂದು ದೊಡ್ಡ ಪುಣ್ಯ. ಮೊದಲನೇದು, ಎಲ್ಲರಿಗೂ ಜೀವಮಾನದಲ್ಲಿ ಈ ಮಹಾಬಲೇಶ್ವರ ಸಾನ್ನಿಧ್ಯ ಸಿಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ವೃಷಭ ಸಂಕ್ರಮಣದ ಸೂರ್ಯ, ಮಿಥುನ ಸಂಕ್ರಮಣದ ಗುರು ಎರಡೂ ನಡೀತಿದೆ. ಆ ಗುರು ಕುಜನ ಸಾರಥ್ಯದಲ್ಲಿ ಬುಧನ ಮನೆಗೆ ಬರ್ತಿದ್ದಾನೆ. ಆ ಕಿನ್ನರಿ ಅವತಾರ ತೋರಿಸಿದ್ದೇ ಮಂಗಳಮುಖಿಯರಿಗೆ ವಿಶೇಷವಾಗಿ ಪೂಜೆ ಮಾಡೋದೇ ಶಿವಯ್ಯನನ್ನ, ಅರ್ಧನಾರೀಶ್ವರ ಸ್ವರೂಪ ಅಂತ ಹೇಳ್ತಾರೆ. ಅಂತ ಒಂದು ಶಿವಯ್ಯ ಮಿಥುನಕ್ಕೆ ಇವತ್ತು ಸಂಜೆ ಜಾರುತ್ತಿದ್ದಾನೆ. ಹಾಗೆಯೇ ವೃಷಭ ಸಂಕ್ರಮಣವಾಗಿ ಸೂರ್ಯ ಜಾರುತ್ತಿದ್ದಾನೆ. ಅದಕ್ಕೆ ಈ ಸಂಕಲ್ಪವನ್ನ ತೋರಿಸ್ಕೊಡ್ತಿದ್ದಾರೆ. ಎಲ್ರಿಗೂ ಸಿಗೋಲ್ಲ ಆ ಮಹಾಬಲೇಶ್ವರ ಸಾನ್ನಿಧ್ಯ, ಗೋಕರ್ಣ ಸಾನ್ನಿಧ್ಯ. ಮೊದಲನೇದು, ಅದು ನಡೆದ್ರೇನೆ ದೊಡ್ಡ ಪವಾಡ. ಎರಡನೇದು, ಅಲ್ಲಿಗೆ ಹೋದಾಗ ನಿಮ್ಮ ಅದೃಷ್ಟಕ್ಕೆ ಒಂದಷ್ಟು ಬಿಲ್ವಪತ್ರಿ ನಿಮ್ಮ ಕೈಯಲ್ಲಿದ್ದು ಸೇವೆಗೆ ತಗೊಂಡು ಹೋಗಿದ್ದೀರಿ ಅಂದ್ರೆ ಎರಡನೇ ಅದೃಷ್ಟ. ಎಲ್ರಿಗೂ ಶಿವಯ್ಯನಿಗೆ ಬಿಲ್ವಾರ್ಚನೆ ಮಾಡಿಸೋ ಶಕ್ತಿ ಇರೋಲ್ಲ, ಯೋಚನೆಯೂ ಬರೋಲ್ಲ. ಹೋಗ್ತೀವಿ, ದರ್ಶನ ಮಾಡ್ತೀವಿ, ಬರ್ತೀವಿ. ವಿಷ್ಣು ತುಳಸಿ ಪ್ರಿಯ ಆದ್ರೆ ಶಿವಯ್ಯ ಬಿಲ್ವ ಪ್ರಿಯ. ನಿತ್ಯ ನೀವು ನಂಬೋಲ್ಲ, ಈ ಟಿವಿ ಕಾಲ 2008-2009 ಅಂತ ಅನ್ಕೋತೇನೆ. ಆ ಬಿಲ್ವಪತ್ರೆಯ ರಹಸ್ಯವನ್ನ ತಿಳಿಸ್ಕೊಟ್ಟಿದೆ. ಮುಖ್ಯವಾಗಿ ಎಷ್ಟೋ ಜನಕ್ಕೆ ನಿಮ್ಮ ಶುಗರ್ ಕಂಟ್ರೋಲ್ಗೆ, ಬಾಯಾರಿಕೆ ಕಂಟ್ರೋಲ್ಗೆ ನಿತ್ಯ ಬೆಳಗ್ಗೆ ಎದ್ದು ಒಂದು 4ರಿಂದ 5 ದಳ ಬಿಲ್ವಪತ್ರೆಯನ್ನ ತಿಂದ್ರೆ ಖಾಲಿ ಹೊಟ್ಟೆಯಲ್ಲಿ ಮೇಹ ರೋಗಗಳಿಗೆ ರಾಮಬಾಣ, ದಾಹ ರೋಗಗಳಿಗೆ ರಾಮಬಾಣ. ತುಂಬಾ ಜನ ಗೊತ್ತಿಲ್ಲ. ಹಸಿವೆಗೆ ರಾಮಬಾಣ, ವಿಪರೀತ ಹಸಿವೆಯಿಂದ ಇದಾಗ್ತಿರ್ತಕ್ಕಂಥವರಿಗೆ ಬಿಲ್ವಪತ್ರೆ ಬೆಳಿಗ್ಗೆ ಎದ್ದು ಒಂದು 5ರಿಂದ 6 ಎಲೆ ಜಗದು ನುಂಗು ಬಿಡಿ. ವಿಪರೀತ ಹಸಿವೆಯನ್ನ ಕಂಟ್ರೋಲ್ ಮಾಡುತ್ತೆ. ಮೇಹ ರೋಗಗಳು ಉತ್ಪತ್ತಿ ಆಗುತ್ತೆ, ಮಧುಮೇಹ, ನಾನಾ ಮೇಹಗಳು ಶುರುವಾಗ್ಬಿಡ್ತವೆ, ಕಂಟ್ರೋಲ್ ಲೆಸ್ ಆಗ್ಬಿಡ್ತವೆ. ಬ್ಯೂಟಿಫುಲ್ ದಟ್ ಇಸ್.
ವಿಪರೀತ ಬಾಯಾರಿಕೆ, ರೋಗ ಇರೋರಿಗೆ ಇದನ್ನ ETV ಕಾಲದಲ್ಲೇ ವಿಶೇಷವಾಗಿ ಮನೆ ಮದ್ದು ಅನ್ನೋ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದೆ. ಗುರು ಮುಖೇನ, ಆಚಾರ್ಯ ಮುಖೇನ ತುಂಬಾ ಅದಕ್ಕೊಂದು ರೆಸ್ಪಾನ್ಸ್ ನಾನು ಇವತ್ತು ಮರಿಲಿಕ್ಕೆ ಆಗೋದಿಲ್ಲ. ಇರ್ಲಿ, ಅಂಥದ್ದು ನಿಮಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಬೊಗಸೆ ತುಂಬ ಬಿಲ್ವ ಪತ್ರೆ ಇದ್ರೆ ಅದೊಂದು ಎರಡನೇದು ಇನ್ನೊಂದು ಅದೃಷ್ಟ. ಇನ್ನು ಮೂರನೇದು ತುಂಬಾ ಜನ ಗೊತ್ತಿಲ್ಲ, ಗೋಕರ್ಣದಲ್ಲಿ ಪ್ರತಿ ಕಲ್ಲು ಶಿವಲಿಂಗವೇ. ಪ್ರತಿ ಆ ಸ್ಥಳದ ಶಕ್ತಿಯೇ ಹಾಗೆ, ಆ ಸ್ಥಳದ ಮಹಿಮೆಯೇ ಹಾಗೆ. ಯಾವ ಕಲ್ಲಾದರೂ ಯಾವುದೇ ರೂಪದಲ್ಲಾದರೂ ಆ ಭಗವಂತ ಶಿವಯ್ಯನ ನೆನೆಸ್ಕೊಂಡು ಬಿಲ್ವವನ್ನಿಟ್ಟರೆ ನಿಮಗೆ ಪರಿಪೂರ್ಣ ಆ ಶಿವಯ್ಯನ ಅನುಗ್ರಹ, ಮಹಾಬಲೇಶ್ವರ ಅನುಗ್ರಹ. ಈ ಮೂರನೇದು. ಇನ್ನು ನಾಲ್ಕನೇದುಂಟು, ಅಕಸ್ಮಾತ್ ನಿಮ್ಮ ಜೀವಮಾನದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿಯಾಗಿ ಬಿಟ್ಟಿದ್ದರೆ ಆ ದಿನ ನಿಮ್ಮನ್ನು ತಡೆಯೋ ಶಕ್ತಿ ಇಲ್ಲ. ಗೋಕರ್ಣ ಕ್ಷೇತ್ರದಲ್ಲಿ ನೀವು ಕೃಷ್ಣ ಪಕ್ಷ ಚತುರ್ದಶಿ ದಿನದಂದು ಮಾಡುವಂತ ಆ ಪೂಜೆ ಮಹಾಪೂಜೆಯಾಗಿ ನಿಂತು ಬಿಡುತ್ತದೆ. ನಿಮಗೆ ಇನ್ನು ತಡೆಯಾಗೋರಿಲ್ಲ. ನಿಮ್ಮ ಗೆಲುವನ್ನು ತಡೆಯಾಗಿ ಯಾರೋ ವ್ಯಕ್ತಿಗಳು, ಪ್ರಕೃತಿ ವಿಕೃತಿಯಾಗಿ ನಿಂತು ಬಿಟ್ಟಿದೆ. ತಡೆದು ಅದೊಂದು ಸ್ವೀಕೃತಿಯಾಗಿ ನಿಲ್ಲಿಸ್ತಕ್ಕಂಥ ಮಹಾ ಶಕ್ತಿ ಆಗುತ್ತದೆ. ಈ ವೃಷಭ ಸಂಕ್ರಮಣಕ್ಕೆ, ಮಿಥುನ ಸಂಕ್ರಮಣಕ್ಕೆ ನಾವು ಕೊಡುತ್ತಿರತಕ್ಕಂಥ ಒಂದು ವೈದಿಕ ನಿಯಮ. ಜೀವನದಲ್ಲಿ ಎಲ್ಲ ಸೋತು ಬಿಟ್ಟಿದ್ದೇವೆ ಗುರುಗಳೇ. ಪ್ರಯತ್ನಗಳು ಒಂದಲ್ಲ ಎರಡಲ್ಲ, ಅಷ್ಟು ತಾಳ್ಮೆ ನಮ್ಮ ಕೈಯಲ್ಲಿಲ್ಲ. ಒಂದು 4-5 ಸೋಲು ಆಗ್ತಿದ್ದಾಗೆ ಸುಸ್ತಾಗ್ಬಿಡ್ತೇವೆ. ನಾವು ಸೋಲನ್ನು ಅರಗಿಸ್ಕೊಳ್ಳಲ್ಲ, ನೋವನ್ನು ಅರಗಿಸ್ಕೊಳ್ಳಲ್ಲ. ಇದೊಂದು ಪ್ರಾಸೆಸ್ ಅನ್ನೋದು ಒಪ್ಪೋದೇ ಇಲ್ಲ. ಇದೇನು ಗುರುಗಳೇ ಅನ್ನತಕ್ಕಂಥದ್ದು ಮಾನಸಿಕವಾಗಿ ವಿಚಲಿತವಾಗಿ, ದೈಹಿಕ ಇನ್ನೊಂದು ಎಡವಟ್ಟುಗಳಾಗತಕ್ಕಂಥ ಭಾವ. ಈ ಎಲ್ಲದರಿಂದಲೂ ಹೊರಗಡೆ ಬರಲಿಕ್ಕೆ ಒಂದು ಅತ್ಯದ್ಭುತವಾಗಿರತಕ್ಕಂಥ ಪ್ರಣವಾತ್ಮಿಕ ಸಂಕಲ್ಪ. ಆಗ್ತಿಲ್ಲ ಕಾರ್ಯ, ಏನೋ ಪಿತೃಶಾಪವೋ, ದೈವಶಾಪವೋ, ಗುರುಶಾಪವೋ, ಕರ್ಮ ಬಂಧವೋ, ಪ್ರಾಕೃತಿಕ ಬಂಧವೋ, ದೈವಂ ಮಾನುಷ್ಯ ರೂಪೇಣ ಅನ್ನೋ ಹಾಗೆ ನಮ್ಮ ಗುರುಗಳು ಹೇಳಿದ ಹಾಗೆ ದೆವ್ವಂ ಮಾನುಷ್ಯ ರೂಪೇಣ. ಕೆಲವು ದೆವ್ವಗಳು ಮನುಷ್ಯ ರೂಪದಲ್ಲಿ ಬಂದು ನಮ್ಮನ್ನು ಅಟಕಾಯಿಸ್ಕೊಬಿಟ್ಟಿರ್ತಾರೆ. ನಮ್ಮವರಾಗಿಯೇ ನಮ್ಮ ಜೊತೆಲೇ ಇದ್ದು, ನಮ್ಮನ್ನ ತಿಂದು, ನಮ್ಮ ಬದುಕಲ್ಲಿದ್ದು. ನೋಡಿ, ಆತನ ಧರ್ಮ ಸಂಗಾತಿ, ಇವರ ವ್ಯವಹಾರ ಸಂಗಾತಿಗಳು ಒಂದ ಎರಡ, ಇದು ತಟ್ಕೊಳಕ್ಕಾಗುತ್ತಾ ಮಕ್ಕಳೇ? ಎಲ್ಲಿ ಹೋಗೋದು? ಗೋಕರ್ಣ ಕ್ಷೇತ್ರ, ಮಹಾಬಲೇಶ್ವರ ಕ್ಷೇತ್ರ ತುಂಬಾ ದೊಡ್ಡ ಕಾರ್ಯ. ಯಾರೂ ಮಾಡದ ಕಾರ್ಯ ನಿಮ್ಮ ಕುಟುಂಬದಲ್ಲಿ, ಅದು ನಿಮಗೆ ದೊಡ್ಡದು. ಬೊಗಸೆ ಎಷ್ಟು ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ, ಈ ಥರದ್ದು ಏನೋ ಒಂದು ಹಾಕ್ಕೊಂಡಿದ್ದೀರಿ ನಿಯಮ. ಅಂಥದ್ರಲ್ಲಿ ಅದಕ್ಕೇನೋ ತಡೆ, ವಿಘ್ನ ಈ ರೀತಿ ಆಗುತ್ತಿದೆ. ನಿಮ್ಮಲ್ಲಿ ಆ ಶಕ್ತಿಯೇ ಇಲ್ಲ, ನಿಶಕ್ತಿ ಅನ್ನಿಸ್ತಿದೆ. ನಡೆಸ್ತೀನ ಏನೋ ಒಂದು ಅಂಜುಬುರುಕುತನ ಆಗುತ್ತಿದೆ ಅನ್ನತಕ್ಕಂಥದ್ದು, ತೋಚುತ್ತಿಲ್ಲ, ದಿಕ್ಕೇ ತೋಚುತ್ತಿಲ್ಲ ಅನ್ನತಕ್ಕಂಥವರು ಮಹಾಬಲೇಶ್ವರ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿ. ಜೀವಮಾನದಲ್ಲಿ ಈ 4 ನಡೆದು ಬಿಟ್ರೆ ಅದೊಂದು ಪವಾಡ ಅಂತಾನೆ ಹೇಳ್ತಾರೆ. ಮಹಾಬಲೇಶ್ವರನೇ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತಾನೆ. ಒಂದು ಮಹಾಬಲೇಶ್ವರ ದರ್ಶನ, ಅಲ್ಲಿ ಹೋಗೋದೇ ಒಂದು ಪವಾಡ. 2ನೇದು ಬೊಗಸೆ ಬಿಲ್ವ ಪತ್ರೆ, 3ನೇದು ಬಿಲ್ವಾರ್ಚನೆ. ಎಲ್ಲಿಯಾದರೂ ಸರಿ ಪರಮಶಿವನನ್ನ, ಸದಾಶಿವನನ್ನ ನೆನೆಸ್ಕೊಂಡು, ನನ್ನ ಮಗಳು ಯಾಕೆ ಹಿಂಗೆ ಬದಲಾಗ್ಬಿಟ್ಲು, ಇಷ್ಟು ದೊಡ್ಡ ವಿದ್ಯೆ ಇದ್ದು, ಎಷ್ಟು ದೊಡ್ಡ ಸಂಸ್ಕಾರ ಇದ್ದು ಇವತ್ತಿಲ್ಲ, ಏನು ಶಂಕರ ಗಂಟ್ಲಿನಲ್ಲಿ ಸಿಕ್ಕಾಕೊಂಡಿರೋ ವಿಷಯ ಆಗ್ಬಿಟ್ಟಿದೆ. ಮಗಳು, ಮಗ, ಧರ್ಮಪತ್ನಿ, ಧರ್ಮಬದ್ಧ ವ್ಯವಹಾರ, ಧರ್ಮಬದ್ಧವಾಗಿ ನೀವೊಂದು ಕೆಲಸ ಮಾಡ್ತಿದ್ದೀರಿ. ನಮಗೆ ದಿಕ್ಕಿಲ್ಲವ ಭಗವಂತ, ಇಷ್ಟೇನಾ, ನೀನೇ ದಾರಿ ತೋರಿಸು ಅಂತ ಹೇಳಿ ಆ 3ನೇ ಸಂಕಲ್ಪ. ಎಲ್ಲಿಯಾದರೂ ನೀವೆಲ್ಲಿ ಕುಳಿತಿದ್ದೀರೋ, ವಯಸ್ಸಾಗ್ಬಿಟ್ಟಿದೆ ಗುರುಗಳೇ, ಅಲ್ಲಾಗಲ್ಲ, ನಮಗೆ ಎಲ್ಲಿದ್ದರೂ ಗೋಕರ್ಣ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಮನೋಸಂಕಲ್ಪದಿಂದ ಆ ಮಾನಸಿಕ ಪೂಜೆ ಅಂತ ಹೇಳ್ತೇವೆ, ಆ ಶಿವಯ್ಯನನ್ನ ನೆನೆಸ್ಕೊಂಡು ರುದ್ರ ನಮಕವೋ ರುದ್ರ ಚಮಕವೋ ಮನಸ್ಸಿನಲ್ಲಿ ಹೇಳ್ಕೊಂಡು ಇಲ್ಲ ಕೇಳಿಕೊಂಡು
ಬಿಲ್ವಾರ್ಚನೆಯನ್ನ ನೀವು ಗೋಕರ್ಣದ ಎಲ್ಲಿಯಾದರೂ ಮಾಡಿ. ಅಕಸ್ಮಾತ್ ಅವತ್ತು ಕೃಷ್ಣ ಪಕ್ಷದ ಚತುರ್ದಶಿ ಆಗಿತ್ತು ಅಂದ್ರೆ ಭಗವಂತನೇ ಇಳಿದು ಬಂದು ನಿಮಗೆ ಅಂಡಗ ಉಂಟಾಡಯ್ಯ ಅಂತ ನಮ್ಮ ಗುರುಗಳು ಹೇಳೋರು. ನೆರಳಾಗಿ ನಲ್ಲುತ್ತಾನೆ. ರುದ್ರನೇ ಪರಮಶಿವನೇ ನಿಮ್ಮ ಬೆನ್ನೆಲುಬಾಗಿ ನಿಂತು ದಾರಿ ತೋರಿಸುತ್ತಾನೆ. ನಿಮಗೆ ಸಿಗಬೇಕಾದಂತ ಯೋಗ್ಯತೆಯ ಬದುಕು, ನೆರಳು, ಗೆಲುವು, ಸಿಹಿಯನ್ನ ತಂದು ಕೊಡುತ್ತಾನೆ. ಇದು ನನ್ನ ಗುರುಗಳು ಹೇಳಿರ್ತಕ್ಕಂಥ ವೈದಿಕ. ಆವಾಗ್ಲೋ ಎಲ್ಲೋ ಹೇಳಿರ್ತಕ್ಕಂಥದ್ದು ಹುಡುಕಿಟ್ಕೊಂಡಿದ್ದೆ, ಕಾಯ್ತಿದ್ದೆ. ಯಾಕಂದ್ರೆ ಮಿಥುನಕ್ಕೆ ಗುರು, ವೃಷಭಕ್ಕೆ ಸೂರ್ಯ ಬಂದಿದ್ದಾರೆ. ಆ ಒಂದು 2 ದಿನದಲ್ಲಿ ಆ ರಾಹುಕೇತುಗಳು ವಿಶೇಷವಾಗಿ ಬದಲಾವಣೆ ಆಗ್ತಿರ್ತಕ್ಕಂಥದ್ದು. 18ನೇ ತಾರೀಕು ಕೇತು ಸಿಂಹಕ್ಕೆ, ರಾಹು ಕುಂಭಕ್ಕೆ ಬರತಕ್ಕಂಥದ್ದು ಉಂಟು. ಇಷ್ಟು ಗ್ರಹಗಳ ಪರಿವರ್ತನೆ ನಡೀತಿದೆ, ನಮಗೆ ಗೊತ್ತಾಗಲ್ಲ. ಇಲ್ಲಿದ್ದವನು ಹೀಗೆ ಪರಿವರ್ತನೆ, ಇಲ್ಲಿದ್ದವನು ಹೀಗೆ ಪರಿವರ್ತನೆ. ಯಾಕಂದ್ರೆ ರಾಹು ಕೇತುಗಳು ಹೆಚ್ಚು ಕಡಿಮೆ 18 ತಿಂಗಳು ಗೋಚಾರ ಫಲಂ ಅಂತ ಹಾಗೆ ಹೇಳುತ್ತದೆ. ಗುರು ಗೋಚಾರ ಫಲಂ, ಶನಿ ಗೋಚಾರ ಫಲಂ, ರಾಹುಕೇತು ಗೋಚಾರ ಫಲಂ. ಗುರು ವರ್ಷಕ್ಕೊಮ್ಮೆ ಸ್ಥಾನ ಬದಲಾವಣೆ, ರಾಹುಕೇತುಗಳು 18 ತಿಂಗಳಿಗೊಮ್ಮೆ ಒಂದು ಸ್ಥಾನ, ಒಂದು ಮನೆ ಬದಲಾವಣೆ. ಆ ಮನೆಗೆ ಬರ್ಲಿಕ್ಕೆ ಮತ್ತೆ 18 ವರ್ಷ ತಗೋತಾರೆ ಅವರು. ಈಗ ಕುಂಭಕ್ಕೆ ಬರ್ತಾರೆ 18ಕ್ಕೆ ಅಂದ್ರೆ ಮತ್ತಿನ್ನು 18 ವರ್ಷಕ್ಕೆ ಹೆಚ್ಚು ಕಡಿಮೆ ಲೆಕ್ಕ ಹಾಕೊಳ್ಳಿ. 18 ವರ್ಷ ಅಂತ ಹೇಳಿದ್ರೆ ಅಂದ್ರೆ 2033 ಪ್ಲಸ್ ಇನ್ನೊಂದು 10 ವರ್ಷ, 2043ಕ್ಕೆ ಕುಂಭಕ್ಕೆ ಬರೋದು. ಸಿಂಹಕ್ಕೆ ಕೇತು ಬರ್ತಿರತಕ್ಕಂಥದ್ದು. ಈ ರೀತಿ ಇಲ್ಲಿದ್ದವ್ರು, ನಾವಿಲ್ಲಿದ್ದವ್ರು ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಹೇಗಿರುತ್ತೋ, ಆ ಮನೆಯವ್ರು ಈ ಮನೆಯಿಂದ ಈ ಮನೆಗೆ ಬರ್ತಿದ್ದಾರೆ, ಇಲ್ಲಿ ಬಂದಾಗ ನಮ್ಗೆ ಹೇಗೆ ನೋಡ್ತಾರೋ, ಈ ಥರದ್ದೆಲ್ಲ ಆತಂಕಗಳ ಸೃಷ್ಟಿ ಪ್ರಕೃತಿಯ ನಿಯಮಗಳೆಲ್ಲ ಆಗ್ತಿರ್ತಕ್ಕಂಥದ್ದು. ಯಾರನ್ನು ನಂಬೋದು, ಏನು ಮಾಡೋದು, ದಿಕ್ಕು ತೋಚದ ಈ ಸಂದರ್ಭದಲ್ಲಿ ಇದನ್ನ ನೆನ್ಪಿಟ್ಕೊಂಡು ಇಂಥದೊಂದು ವೈದಿಕ ಸಂಕಲ್ಪವನ್ನ ಜೀವಮಾನದಲ್ಲಿ ಒಮ್ಮೆಯಾದರೂ ಈ ತರದ ದಿಕ್ಕು ತೋಚದ ಸಂದರ್ಭ ಬಂದಿದೆ ಅಂದಾಗ ಮಾಡ್ಕೊಳ್ಳಿ. ಅದರಲ್ಲೂ ವೃಷಭಸ್ಥ ಸಂಕ್ರಮಣ ಶಿವ ಆ ದಕ್ಷಿಣಾಮೂರ್ತಿ ಪ್ರಭಾವವಾಗಿ ಬುಧನ ಮನೆಗೆ ಗುರುವೇ ಬಂದು ಕುಳಿತುಕೊಳ್ಳುತ್ತಿದ್ದಾನೆ. ಮಾಡ್ಕೊಳ್ಳಿ ಮಕ್ಕಳೇ. ಆದಷ್ಟು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಈ 4 ಲಕ್ಷಣಗಳು, ಈ 4 ಗಮ್ಯಗಳು ನಡೆದು ಬಿಡ್ತು, ನಿಮ್ಮ ಜೀವನ ಪವಾಡವೇ. ಒಳ್ಳೆದಾಗ್ಲಿ. ನಿಮ್ಮ ಜೀವನದ ಆ ಒಂದು ಬಿರುಗಾಳಿಗೆ ಭಗವಂತನಾದ ಆ ಸದಾಶಿವನೇ, ಸದಾಶಿವ ಸದಾ ನಿಮ್ಮ ಜೊತೆ ಇದ್ದು ರಕ್ಷಿಸಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ದಿನದಂದು ಈ ಸಂಖ್ಯೆಯಲ್ಲಿ ಹುಟ್ಟಿದರೆ ನೀವು ಧನವಂತರೇ. ಧನಿಕ ಲಕ್ಷಣಂ. ಎಲ್ರಿಗೂ ಧನ ಸಿಗೋಲ್ಲ ಮಕ್ಕಳೇ. ಧನ ಇದ್ರೇನೆ, ದುಡ್ಡಿದ್ದರೇನೆ ಗೌರವ. ದುಡ್ಡು ಗೌರವ ತಂದುಕೊಡುತ್ತೆ, ದುಡ್ಡು ಅಗೌರವವನ್ನು ತಂದುಕೊಡುತ್ತದೆ ಅನ್ನತಕ್ಕಂಥದ್ದನ್ನ ಹೇಳುತ್ತೆ. ದುಡ್ಡು ಸಿರಿವಂತಿಕೆಯನ್ನು ತಂದುಕೊಡುತ್ತೆ, ದುಡ್ಡು ಬಡತನವನ್ನು ತಂದುಕೊಡುತ್ತೆ. ದುಡ್ಡು ಧರ್ಮವನ್ನು ಮಾಡಿಸುತ್ತದೆ, ದುಡ್ಡು ಅಧರ್ಮವನ್ನು ಮಾಡಿಸುತ್ತದೆ. ಎಲ್ಲರಿಗೂ ಲಕ್ಷ್ಮಿ ಪ್ರಾಪ್ತವಿಲ್ಲ, ನಾರಾಯಣ ಪ್ರಾಪ್ತವಿಲ್ಲ, ಆ ಸ್ಥಿತಿಕಾರಕ ಪ್ರಾಪ್ತವಿಲ್ಲ ಅನ್ನತಕ್ಕಂಥದ್ದು ಹೇಳ್ತವೆ. ಎಲ್ಲರೂ ದುಡಿತಿದ್ದಾರೆ ಗುರುಗಳ, ನಮ್ಮ ಬದುಕು ಯಾಕೆ ಹೀಗೆ? ಆ ತಾಯಿ ಜಗನ್ಮಾತೆ ಅಣುವಷ್ಟು ನಮಗೆ ಯೋಗ ಬರೆದಿದ್ದರೆ ಮಾತ್ರವೇ ನೀವು ನಂಬಲ್ಲ. ಒಂದು ಹುಡುಗ 1995 ಅಂತ ಅನ್ಕೋತೇನೆ, 23-24 ವರ್ಷ ಒಂದು ಕಂಪನಿಗೆ ಉದ್ಯೋಗಕ್ಕೆ ಹೋಗ್ತಾನೆ.
ಏನೋ ಒಂದು ಕೆಲಸ, ದೊಡ್ಡ ಕಂಪನಿ ನೆಸ್ಕೆಫೆ ಕೇಳಿರ್ತೀರಲ್ವಾ, 1 ಗ್ರಾಮ್ ನೆಸ್ಕೆಫೆ ಪ್ಯಾಕೆಟ್ ಬಂದು ನಿಮ್ಗೆ ₹1.5 ಇಲ್ಲ ₹2 ಇರುತ್ತೆ. ಅಲ್ಲಿಗೆ KG ಕಾಫಿ ಪೌಡರ್ ಲೆಕ್ಕ ತೊಗೊಂಡ್ರೆ ₹1,500 ₹2,000 ಮಾರ್ತಿದ್ದಾರೆ ಅಂತ ಆಯ್ತು. ಇರಲಿ, ಬಹುರಾಷ್ಟ್ರೀಯ ಕಂಪನಿಗಳು ಯಾವ ರೀತಿ ಕೊಳ್ಳೆ ಹೊಡಿತಿದ್ದಾರೆ. ನಮ್ಮ ಕೋತಾಸ್ ಕಾಫಿ ಕುಡಿರೋ ಅಂದ್ರೆ ನಮ್ಮ ಕೋತಾಸ್ ನಮ್ಮ ಕರ್ನಾಟಕದ ಹೆಮ್ಮೆ. ನಾವು ಚಿಕ್ಕ ಮಕ್ಕಳಿದ್ದಾಗ್ಲಿಂದಲೂ ನಮ್ಮ ಮನೇಲಿ ಕೋತಾಸ್ ಕಾಫಿ ಅಂದ್ರೆ ಅದು ಘಮ ಘಮ. ಕಾಫಿ ನಾಡು ನಮ್ಮದು. ನಮ್ಮ ಕೋತಾಸ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ಏನೇನೋ ಬಂದ್ಬಿಟ್ಟಿದೆ. ಇರ್ಲಿ, ಅದೊಂದು ಸಣ್ಣ ನೋವೇ, ಸಣ್ಣದೇನೋ ದೊಡ್ಡದೇ ನೋವು. ನಾವು ಇವತ್ತು ತಪ್ಕೋಬಿಟ್ಟಿದ್ದಾವೆ ಬಹುರಾಷ್ಟ್ರೀಯ. ಅವರು ಎಲ್ಲ ಅಲ್ಲಿ ಸಾಗಿಸ್ಕೊಂಡು ಈ ಗಿಂಪು ಎಲ್ಲ ದೊಡ್ಡವ್ರು ಆಗ್ತಾರೆ. ಟ್ರಂಪ್ಗೆ ನೋಡಿ ಒಂದು ದೊಡ್ಡ ಗಾಡಿ ಗಿಫ್ಟ್ ಕೊಟ್ಟಿದ್ದಾರಂತೆ. ಜುಂಬೋ ಜೆಟ್ ಅಬುದಾಬಿದವರೇ ಒಂದು ದೊಡ್ಡ ಪ್ಲೇನ್ ಅನ್ನೇ ಕೊಟ್ಟಿದ್ದಾನೆ ಗಿಫ್ಟ್. ಇದೆಲ್ಲ ನಡೆಯುತ್ತೆ. ಟ್ರಂಪ್ದು ವ್ಯಾಲ್ಯೂ ಇವತ್ತು ಎಲ್ಗೋ ಹೋಗ್ಬಿಟ್ಟಿದೆ. ಟ್ರಂಪ್ ಸಿರಿವಂತಿಕೆ, ಅವನು ದಿವಾಳಿ ಆಗಿದ್ದವನು. ಅವನು ಹೇಳ್ಬಾರ್ದು. 77-78 ವರ್ಷದ ಅವನು ಮುದುಕನ ಆಟ ಅಲ್ಲ. ಅವನು ಬೇರೆ ಆಟಗಾರ. ಅಂತ ಊರಿಗೆ ಅಂತ ದೊರೆಯ ಬಿಡಿ. ನಮ್ಮ ಊರಿಗೆ ನೋಡಿ ಎಂಥ ದೊರೆ. ನಮಗೊಂದು ಹೆಮ್ಮೆ. ನಮ್ಮ ದೊರೆ ಅಂದ್ರೆ ನಮಗೆ ಹೆಮ್ಮೆ ಅಷ್ಟೇ. ನಾವು ಹೇಳಬಾರ್ದು. ಒಂದು ಚುಕ್ಕಿಯನ್ನು ತೋರಿಸ್ಲಿಕ್ಕೂ ಆಗೋದಿಲ್ಲ. ಇರ್ತವೆ, ಮನುಷ್ಯ ಅಂದ ಮೇಲೆ ಲೋಪದೋಷಗಳಿರ್ತವೆ. ಆದ್ರೆ ಅದೇ ಆ ದೊರೆಯಲ್ಲಿ, ನಮ್ಮ ದೊರೆಯಲ್ಲಿ ಅಷ್ಟೇ ಹೇಳಬಲ್ಲೆ. ಕೆಲವ್ರಿಗೆ ಅದು ಸಹಿಸೋಕ್ಕಾಗೋಲ್ಲ. ನಮ್ಮ ದೊರೆ ಬಗ್ಗೆ ಯಾರು ಮಾತಾಡಿದ್ರು ನಾನು ಒಪ್ಪಲ್ಲ ಮಕ್ಕಳು. ನಮ್ಮ ದೊರೆಯೇ. ಎಲ್ಲೋ ಮಾತುಗಳಲ್ಲೋ ಕೆಲವೊಂದು ಎಲ್ಲ ಕೆಲಸವನ್ನ ಎಲ್ಲ ರೀತಿಯಲ್ಲೂ ಸಮಾಧಾನ ಪಡಿಸಲು ಆಗೋದಿಲ್ಲ. ಇರ್ಲಿ ಬಿಡಿ. ಲಕ್ಷ್ಮೀ ಪ್ರಾಪ್ತಿ ಎಲ್ಲರಿಗೂ ದೊರಕುವುದಿಲ್ಲ. ಅಂಥದ್ದೊಂದು ನೋಡಿ, ಈ ಹುಡುಗ ಆ ನೆಸ್ಕೆಫೆಗೆ ಇಂಟರ್ವ್ಯೂ ಹೋಗ್ತಾನೆ. ಇಂಟರ್ವ್ಯೂನಲ್ಲಿ ಇವನಿಗೆ ಮಾತಾಡೋಕ್ಕೂ ಬರೋಲ್ಲ. ತುಂಬಾ ನಾಚಿಕೆ ಸ್ವಭಾವ. ಏನು ಮಾತಾಡೋದು, ಹೇಗೆ ಒಪ್ಸ. ಅವ್ರು ಇಂಟರ್ವ್ಯೂ ಅಂದಮೇಲೆ ಇರುತ್ತಲ್ವ. ಇಂಟರ್ವ್ಯೂ ಅಂತ ಹೇಳಿದ ಮೇಲೆ ಬೇರೆ ಬೇರೆ ಯೋಚನಾ ಆಲೋಚನಾ ಚಿಂತನ ಇರ್ತವೆ. ಕ್ವಾಲಿಫೈಡ್ ಇದಾನ, ನಮ್ಮ ಕೆಲ್ಸಕ್ಕೆ ಸಂಬಂಧಪಟ್ಟಂತ ಸ್ಕಿಲ್ಸ್ ಇರುತ್ತೆ. ಬಟ್ ಈ ಹುಡುಗನಿಗೆ ಮಾತಾಡೋಕ್ಕೆ ಬರ್ತಿಲ್ಲ. ನೀವು ನಂಬೋಲ್ಲ, ಅವನಿಗೆ ಆ ಮಾತಾಡ್ಲಿಕ್ಕೆ ಬರ್ತಿಲ್ಲ ಅನ್ನೋ ಒಂದು ಯೋಚನೆ ಅವನನ್ನ ಕಟ್ಟಾಕ್ಬಿಡುತ್ತೆ. ಏನು ಅಂತ ಪ್ರೆಸೆಂಟೇಷನ್ ಮಾಡಲಿ. ನಾಚಿಕೆ ಸ್ವಭಾವದ ಹುಡುಗ ಹೊರಗಡೆ ಬಂದ್ಬಿಡ್ತಾನೆ. ನೀವು ನಂಬೋಲ್ಲ, ಇವತ್ತು ಪ್ರಪಂಚದ ನಂಬರ್ 1 ಶ್ರೀಮಂತ. ಒಂದು ಕಂಪನಿಗೆ ಆಫ್ಟರ್ ಆಲ್ ಒಂದು ಸಣ್ಣ ಉದ್ಯೋಗ ಹುಡ್ಕೊಂಡು ಹೋದವನು ಪ್ರಪಂಚದ ನಂಬರ್ 1 ಶ್ರೀಮಂತ. ನನ್ ಅದರ್ ದನ್ ಎಲಾನ್ ಮಸ್ಕ್. ನೆನ್ಪಿಟ್ಕೊಳ್ಳಿ. ಲಕ್ಷ್ಮೀ ಕಟಾಕ್ಷಂ. ಎಲ್ಲಿಯ ಆ ಒಂದು ಸೇಲ್ಸ್ ಮ್ಯಾನ್ ಕೆಲಸ, ಒಂದು ನೆಸ್ಕೆಫೆಗೆ ಯಾರು ಕೊಟ್ಟಿತ್ತು? ಎಲ್ಲಿದ್ದ ಒಂದು ಆಫ್ಟರ್ ಆಲ್ ಒಂದು ಕೆಲಸ. ಇವತ್ತು ಟೆಸ್ಲಾ ಕಾರ್ ಅಂತ ನಾವೇನು ಮಾತಾಡ್ತೇವೆ, ಸ್ಪೇಸ್ ಎಕ್ಸ್ ಅಂತ ಮಾತಾಡ್ತೇವೆ, ಬೇರೆ ಬೇರೆ ಕಥೆಗಳನ್ನ, ದಂತಕಥೆಗಳನ್ನ ಆತನ ಬಗ್ಗೆ ಮಾತಾಡ್ತೇವೆ. ಎಸ್, ಆ ದೇವಿಯ ಅನುಗ್ರಹವಿಲ್ಲದಿದ್ದರೆ, ಇನ್ನೂ ಒಂದು ಕಥೆ ಇದೆ. ದೇವಿ ಅನುಗ್ರಹ ಇಲ್ಲದಿದ್ದರೆ ಏನಾಗುತ್ತದೆ? ಇದ್ದಿದ್ದಕ್ಕೆ ನೋಡಿ ಎಲಾನ್ ಮಸ್ಕ್. ನೀವು ಅಂದ್ಕೋತೀರ ಅವನ ಬುದ್ಧಿವಂತಿಕೆ, ಅವನ ಟ್ಯಾಲೆಂಟು, ಅವನ ಡೆಡಿಕೇಶನ್. ಯಾಕೆ? ಅವನಿಗಿಂತಲೂ 1000 ರೂಪಾಯಿ ಡೆಡಿಕೇಶನ್ ಮಾಡೋರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅದೇ ಬಿಡಿ, ನಿಮಗೆ ಗೊತ್ತಿಲ್ಲ. ನಾನೇ ಸತ್ಯ ಹೇಳ್ತಿದ್ದಾನೆ. ನನ್ನ ಪರಮ ಪೂಜ್ಯ ಗುರುಗಳು ಇಬ್ಬರ ಅವರೆಲ್ಲ ನಿಮ್ಗೆ ಹೇಳಿದ್ರೆ ನೀವು ದಂಗು ಬೆಳೆದು ಬಿಡ್ತೀರಿ. ಹಿಮಾಲಯ ಪರ್ವತಗಳು, ಒಂದು ರೀತಿ ಸಮುದ್ರಗಳು, ಮಹಾಸಾಗರಗಳು ವಿದ್ಯೆಯಲ್ಲಿ. ಆ ಸಾಗರದ ಅಂಚಿನಲ್ಲಿರತಕ್ಕಂಥ ಬಿದ್ದಿರುವ ಮರಳಿನ ಆ ಒಂದು ರಾಶಿಯಲ್ಲಿ ನಾನೊಂದು ಅಣು ಅಷ್ಟೇ. ನನಗೆ ಗೊತ್ತಿದೆ, ನನಗೆ ಸಿಕ್ಕಿರೋ ಸ್ಥಾನ, ಗೌರವ, ಪ್ರೀತಿ, ವಿಶ್ವಾಸ. ನಾನು ಎಂತೆಂಥವರಿಗೆ ಜಾತಕ ವಿಶ್ಲೇಷಣೆ ಮಾಡಿದ್ದೇನೆ ಆ ತಾಯಿ ವಾಗ್ದೇವಿ ಗೊತ್ತಿದೆ ಅಷ್ಟೇ. ಎಲ್ಲೂ ಹೇಳ್ಕೊಳ್ಬಾರ್ದು ನಮ್ಮ ಕ್ಲೈಂಟ್ ವಿಚಾರಗಳನ್ನು. ನಾನು ಅದಕ್ಕೆ ಸೂಕ್ಷ್ಮವಾಗಿ ಆಗಾಗ ಹೇಳ್ತಿರ್ತೇನೆ. ಹಮ್ ಗಲ್ಲಿ ಪೆ ನೈ, ಹಮ್ ದಿಲ್ಲಿ ಪೆ ನೈ, ಉಸ್ಕೋ ಪಾರ್ ಕರ್ ಚುಕೆ ಅಂತ ಹೇಳ್ತಿರ್ತೇನೆ. ದೈವವೇ, ಆ ವಾಣಿ, ಆ ತಾಯಿ ಜಗನ್ಮಾತೆ ಅನುಗ್ರಹವೇ ನನ್ನದಲ್ಲ. ಇದು ನನ್ನದಲ್ಲ, ಆ ತಾಯಿ ಅನುಗ್ರಹ. ನೋಡಿ, ಒಂದು ಕಂಪನಿ 3 ಜನ ಡೈರೆಕ್ಟರ್ಗಳಾಗ್ತಾರೆ. ಸ್ಟಾರ್ಟ್
ಸ್ಟಾರ್ಟ್ ಮಾಡುವಾಗ ಒಂದು ಸಾಲ ತೆಗಿಬೇಕಾಗುತ್ತೆ. ಕಂಪನಿಗೆ ಸಾಲ ತೆಗೆದು ವ್ಯವಹಾರ ದೊಡ್ಡದು ಮಾಡಬೇಕು. ಆ ಮೂರನೇ ಪಾರ್ಟ್ನರ್ ಆಗಿದ್ದವನು ಗಾಬರಿ ಬಿದ್ದುಬಿಡ್ತಾನೆ. ಏನೋ ಒಂದಷ್ಟು ಕಷ್ಟಪಟ್ಟು ಒಂದಷ್ಟು ದುಡ್ಡು ಉಳಿಸ್ಕೊಂಡು ಏನೋ ಮಾಡಿದೀವ್ರು, ಈಗ ಒಂದು ಹಂತಕ್ಕೆ ಬರ್ತಿದೆ, ನೀವು ನೋಡಿದ್ರೆ ಏಕ್ದಮ್ ಬ್ಯಾಂಕ್ ಸಾಲ ಆ ಸಾಲ ಏನೋ ಮಾಡೋಕೆ ಹೋಗ್ತಿದ್ದೀರಪ್ಪ, ನನಗೆ ಭಯ ಆಗುತ್ತೆ ಕಂಪ್ನಿನಲ್ಲಿ ಇರೋಕೆ. ಸಾಲ ಬಂತು ಅಂದ್ರೆ ಮೂವರು ಹಂಚ್ಕೋಬೇಕು, ನಿಜ. ಲಾಭ ಬಂತು ಅಂದ್ರೆ ಮೂವರು ಹಂಚ್ಕೋಬೇಕು. ಆದರೆ ಲಾಭ ಬರೋಕ್ ಮೊದಲೇ ನೀವೇನೋ ದೊಡ್ಡ ಎಕ್ಸ್ಪ್ಯಾನ್ಷನ್ ಅದು ಇದು ಅಂತೆಲ್ಲ ಏನೋ ಮಾಡ್ತಿದ್ದೀರಪ್ಪ, ನಾನು ಇರೋಲ್ಲ, ಏನೇನೋ ಕನ್ವಿನ್ಸ್ ಮಾಡ್ತಾರೆ ನಾನು ಇರೋಲ್ಲ ಅಂತ. ನೀವು ನಂಬಲ್ಲ, ಆತನ ಶೇರಿನ ಒಂದು ಅಮೌಂಟನ್ನು ಕೊಟ್ಟು ಬಿಡ್ತಾರೆ. ಆಯ್ತು ಹೋಗಪ್ಪ ನೀನು ಉಳಿಯಲ್ಲ ಅಂದಮೇಲೆ ನಾವು ಏನು ಮಾಡೋದು ಅಂತ ಮೂವರು ಸ್ನೇಹಿತರುಗಳಲ್ಲಿ ಇಬ್ಬರು ಮುಂದುವರಿತಾರೆ, ಒಬ್ಬ ಹೊರಗಡೆ ಬರ್ತಾನೆ. ಆವತ್ತಿಗೆ ಅವನಿಗೆ ಸಿಕ್ಕಂತ ಒಂದು ದುಡ್ಡು ಇವತ್ತಿಗೆ ಕಂಪೇರ್ ಮಾಡಿದರೆ $1,000. ಅಂದರೆ ಒಂದಕ್ಕೆ $100 ಇಟ್ಕೊಂಡಿದ್ದೀವಿ ಅಂದರೂ ಕೂಡ ಲೆಕ್ಕ ಹಾಕೊಳ್ಳಿ, $1ಗೆ $100 ಅಂದ್ರು ಹೆಚ್ಚು ಕಡಿಮೆ $1,00,000. ಇದೊಂದು ಹೆಚ್ಚು ಕಡಿಮೆ 40 ವರ್ಷಗಳ ಹಿಂದಿನ ಕತೆ. ನೀವು ನಂಬಲ್ಲ, ಇವತ್ತು ಅವನು ಆ ಶೇರ್ ತೆಗೆದುಕೊಳ್ಳದೆ ಹಾಗೇ ಇದ್ದು ಬಿಟ್ಟಿದ್ರೆ, ನೀವೇನೋ ಮಾಡ್ಕೊಳ್ರೋ, ಇದ್ದಿದ್ದಾಗಲಿ ನಾನು ನಿಂತ್ಕೋತೇನೆ ಅಂತ ಒಂದು ಮಾತು ಹೇಳಿ ಅವನು ಸುಮ್ಮನೆ ಇದ್ದು ಬಿಟ್ಟಿದ್ದಿದ್ರೆ ಪ್ರಪಂಚದ 3ನೇ ಅತಿ ದೊಡ್ಡ ಶ್ರೀಮಂತ ಆಗಿರ್ತಿದ್ದ ಇವತ್ತು ಆತ. ನಂಬ್ತೀರಾ? ಪ್ರಪಂಚದ 3ನೇ ಅತಿ ದೊಡ್ಡ ಶ್ರೀಮಂತನಾಗಿರುತ್ತಿದ್ದ. ಇವತ್ತಿನ ವ್ಯಾಲ್ಯೂಷನ್ ತಗೊಂಡು ಅದು ಎಲ್ಲಿಗೋ ಖಂಡಗಳನ್ನ ಕೊಂಡ್ಕೋಬಹುದು, ಅಷ್ಟು ದೊಡ್ಡ ಶ್ರೀಮಂತ ಆಗಿರ್ತಿದ್ದ. ಎಲ್ಲೋ ಬದುಕು ಒಂದು ಅಂಗಡಿ, ಚಿಲ್ಲರೆ ಅಂಗಡಿ ಇಟ್ಕೊಂಡು ಬದುಕು ಕಳ್ಕೊಂಡ ಆ ದುಡ್ಡಲ್ಲಿ. ಅವತ್ತಿಗದು ದೊಡ್ಡ ಅಮೌಂಟೇ. ನೀನು ತಗೊಳಪ್ಪ ಅಂತ ಡೈರೆಕ್ಟರ್ಶಿಪ್ ಕ್ಯಾನ್ಸಲ್ ಮಾಡಿಸಿ ಆ 3ನೇ ವ್ಯಕ್ತಿಗೆ ನೋಡಿ ಆ ಭಗವತಿ ಕೊಡಲಿಲ್ಲ. ಕುಬೇರನ್ ಲಕ್ಷ್ಮೀ ಪ್ರಾಪ್ತಂ ಅಂತ ಹೇಳ್ತಾರೆ. ಅವನ ಯೋಚನೆ ನೋಡಿ, ಬುದ್ಧಿ ಪ್ರಚೋದಯಾತ್. ಅಯ್ಯೋ ಮಾಡಬಾರ್ದಿತ್ತು ಗುರುಗಳೇ, ಮಾಡ್ಕೋಬಿಟ್ವಿ ಗುರುಗಳೇ, ಒಳ್ಳೆ ಟೈಮ್ನಲ್ಲಿ ಆಗ್ತಾ ಕಣೋ ಅನ್ನತಕ್ಕಂಥದ್ದು, ಒಳ್ಳೆ ಟೈಮ್ನಲ್ಲಿ ದುಡ್ಡು ಆಗ್ತಾ ಕಣೋ ಅನ್ನತಕ್ಕಂಥದ್ದು, ಆ ಟೈಮ್ನಲ್ಲಿ ಆ ಜಾಗದಲ್ಲಿ ಆಗ್ತಾ ಕಣೋ, ಆ ಟೈಮ್ನಲ್ಲಿ ಅದನ್ನು ತಗೊಂಡಾಕಣೋ. ಮಾಡಬಾರ್ದಿತ್ತೋ ನೀನು. ಎಲ್ಲವೂ ದೇವಿಯ ಅನುಷ್ಠಾನವೇ, ದೇವಿ ಸಂಕಲ್ಪವೇ. ಆ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಪ್ರಚೋದನೆ ಕೊಡದೆ, ನಿಮಗೆ ಆಕೆ ಆಜ್ಞೆ ಇಲ್ಲದೆ ಲಕ್ಷ್ಮೀ ಒಲಿಯಲ್ಲ. ಆ ಕಂಪನಿ ಇನ್ಯಾವುದೂ ಅಲ್ಲ, ಆಪಲ್ ಕಂಪನಿ. 3ನೇ ಡೈರೆಕ್ಟರ್ ಎಲ್ಲಿದಾನೋ. ಆಪಲ್ ಕಂಪನಿಯ ವ್ಯಾಲ್ಯೂಯೇಷನ್ ನೋಡಿ ಮಕ್ಕಳೇ. ಇವತ್ತು ನೀವು ಇವತ್ತು ಆಪಲ್ ಫೋನ್ ಅಂತ ಬಳಸ್ತೀರಲ್ವಾ, ಸ್ಟೀವ್ ಜಾಬ್ಸ್ ಕ್ಯಾನ್ಸರ್ ಬಂದು ತೀರ್ಕೊಂಡಲ್ವಾ. ಅವ್ರು ಆರಂಭ ಮಾಡಿದಾಗ ಒಬ್ಬ 3ನೇ ಪಾರ್ಟ್ನರ್ ಇದ್ದ. ಗತಕಾಲದ ಇತಿಹಾಸದಲ್ಲಿ ಅವನು ಮರೆಯಾಗೇ ಹೋಗ್ಬಿಟ್ಟಿದ್ದಾನೆ. ಅವನು ಯಾರು ಅನ್ನೋದು ಕೂಡ ಯಾರಿಗೂ ನೆನಪು ಇಲ್ಲ, ಅವನ ಹೆಸರು ಗೊತ್ತೇ ಇಲ್ಲ. ಯಾರೋ ಅವನು, ನಮಗೆ ಗೊತ್ತೇ ಇಲ್ಲ ಹೋಗೋ ಅಂತಾರೆ. ಅಂಥದ್ದೊಂದು ಭಾವ. ಯೋಚನೆ ಮಾಡಿ ನೋಡಿ, ಯಾರದು ಪ್ರಚೋದನೆ? ಎಲ್ಲಿಂದ ಪ್ರಚೋದನೆ? ದೇವಿಯ. ಅಂಥದ್ದೊಂದು ಪ್ರಚೋದನೆಯ ಒಂದು ಸಂಖ್ಯೆ ದಿನದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ನೀವು ಧನವಂತರೇ. ನಿಮ್ಗೆ ಎಂದಿಗೂ ಲಕ್ಷ್ಮೀ ಕೊರತೆ ಇರುವುದಿಲ್ಲ. ದ ಬ್ಯೂಟಿ ಆಫ್ 14 and May ನೋಡಿ, ಇವತ್ತಿದೆ ಬುಧವಾರದೇ ದಿನದಂದು 14ನೇ ತಾರೀಕು ಹುಟ್ಟಿದ್ದರೆ 14ರ ಸಂಖ್ಯೆ ಹಾಗೂ ಬುಧವಾರ ಎರಡೂ ಸಮ್ಮಿಳಿತವಾಗಿದ್ರೆ, ಆ ಗೋಕರ್ಣದ ಹೇಗೆ ಹೇಳಿದ್ನಲ್ಲ, 4 ಸಮ್ಮಿಳಿತವಾಗಿದ್ರೆ ಕಾಲ ರುದ್ರನೇ ನಿಮ್ಮ ಜೊತೆ, ಮಹಾಬಲೇಶ್ವರನೇ ನಿಮ್ಮ ಜೊತೆ ಹೆಜ್ಜೆ ಹಾಕಿ ಬರ್ತಾನೆ. ನಿಮ್ಮ ಕೈಂಕರ್ಯಕ್ಕೆ, ಧರ್ಮ ಕೈಂಕರ್ಯಕ್ಕೆ, ನ್ಯಾಯ ಕೈಂಕರ್ಯಕ್ಕೆ, ನಿಮ್ಮ ಸಾಮಾಜಿಕ ಕಾರ್ಯಕ್ಕೆ ಆತನೇ ಕಟಿಬದ್ಧವಾಗಿ ಕಂಕಣಬದ್ಧವಾಗಿ ನಡೆಸ್ತಾನೆ ಅಂತ ಹೇಳಿದ್ನಲ್ವಾ. ನೀವು 14ನೇ ತಾರೀಕು ಹುಟ್ಟಿದ್ರೆ, ಅಕಸ್ಮಾತ್ ಬುಧವಾರವೇ ಹುಟ್ಟಿದ್ರೆ, ಆ ದಿನ ಬುಧವಾರ ಆಗಿತ್ತು, ದ ಮೋಸ್ಟ್ ಬ್ಯೂಟಿಫುಲ್. ಎಂದಿಗೂ ನಿಮಗೆ ಲಕ್ಷ್ಮೀ ಕೊರತೆ ಇರುವುದಿಲ್ಲ. ಯು ನೋ ದಿ ಆರ್ಟ್ ಆಫ್ ವರ್ಕಿಂಗ್, ಯು ನೋ ದಿ ಆರ್ಟ್ ಆಫ್ ಸೇವಿಂಗ್ಸ್, ಯು ನೋ ದಿ ಆರ್ಟ್ ಆಫ್ ಮೇಕಿಂಗ್ ಮನಿ. ನಮ್ಮ ಜಾತಕವೂ ಕೂಡ, ದಶಾಭುಕ್ತಿಗಳು ಕೂಡ ಕೂಡಿದ್ದವು ಅಂತಿಟ್ಟುಕೊಳ್ಳಿ. ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ಲಕ್ಷ್ಮೀ ಪುತ್ರರೇ ಈ ದಿನದಂದು ಹುಟ್ಟಿದರೆ
ಈ ದಿನದಂದು ನಿಮಗೆ ಹೇಗಾದ್ರೂ ದುಡ್ಕೊಳ್ಳೋಂಥ ಒಂದು ಯೋಗ್ಯತೆಯನ್ನು ಭಗವಂತ ಆ ಭಗವತಿ ಜನ್ಮತಃ ಕೊಟ್ಟಿರ್ತಕ್ಕಂಥದ್ದು ಇರುತ್ತದೆ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ಕಾಯ್ತಿರ್ತಾರೆ. ಹೌದು ಗುರುಗಳೇ, 14ನೇ ತಾರೀಕು ಹುಟ್ಟಿದ್ದೇವೆ, ಬುಧವಾರನೇ ಹುಟ್ಟಿದ್ದೇವೆ, ನಡೆದಿದೆ. ವಿ ಹ್ಯಾವ್ ಸಮ್ ಸೇವಿಂಗ್ಸ್, ವಿ ನೋ ಹೌ ಟು ಮೇಕ್ ಮನಿ. ನಮ್ಗೆ ದುಡ್ಡು ಮಾಡೋದು ಗೊತ್ತಿದೆ ಗುರುಗಳೇ, ದುಡಿಯೋದು ಗೊತ್ತಿದೆ ಗುರುಗಳೇ, ಎತ್ತಿಡೋದು ಗೊತ್ತಿದೆ ಗುರುಗಳೇ, ಒಂದ್ ಸ್ವಲ್ಪ ಉಳಿತಾಯ ಮಾಡಿದ್ದೇವೆ ಗುರುಗಳೇ, ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೇವೆ ಗುರುಗಳೇ. ಬದುಕಿಗೆ ಎಷ್ಟು ಬೇಕೋ ಅಷ್ಟು ಅನುಕೂಲತೆಯನ್ನು ಭಗವಂತ ನಮಗೆ ಮಾಡ್ಕೊಳ್ಳೋಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂತ 100% ಹೇಳ್ತೀರಿ. ಎಲ್ಲೋ ಇದ್ದ ನೀವು ನೋಡಿ, ಒಬ್ಬ ಸಾಮಾನ್ಯ ಏನ್ ಬಯಸ್ತಾನೆ, ನಮ್ಗೊಂದು ಫ್ರಿಡ್ಜ್ ಇರಬೇಕು, ಒಂದು ಟಿವಿ ಇರಬೇಕು, ಒಂದು ವಾಷಿಂಗ್ ಮೆಷಿನ್ ಇರಬೇಕು, ಒಂದು ಸೋಫಾ ಇರಬೇಕು, ಒಂದು ಪುಟ್ಟ ಮನೆ ಇರಬೇಕು, ಒಂದು ಪುಟ್ಟ ಕಾರ್ ಇರಬೇಕು, ಪುಟ್ಟ ಗಾಡಿ ಇರಬೇಕು, ಒಂದು ಪುಟ್ಟದಾದ ಕುಟುಂಬ. ಎಲ್ರಿಗೂ ಸಿಗೋಲ್ಲ, ಅದು ಪುಟ್ಟದೆ. ಕೆಲವ್ರಿಗೆ ದೊಡ್ಡ ಮನೆ, ದೊಡ್ಡ ಫ್ರಿಡ್ಜು, ದೊಡ್ಡ ಸೋಫಾ ಈ ಥರನೂ ಕೊಡ್ತಾನೆ. ಅವರವ್ರಿಗೆ ಅದು ದೊಡ್ಡದು. ನಮ್ಮ ಕಣ್ಣಿಗೆ ಅದು ಚಿಕ್ಕದಾಗಿ ಕಾಣಿಸ್ಬೋದು, ದೊಡ್ಡದಾಗಿ ಕಾಣಿಸ್ಬೋದು. ಆದರೆ 14ನೇ ತಾರೀಕು ಈ ಒಂದು ಬುಧವಾರ ಹುಟ್ಟಿದ್ದರೆ, ಆ ತಾರೀಕು 14 ಬುಧವಾರ ಹುಟ್ಟಿದರೆ ನೀವು ಲಕ್ಷ್ಮೀ ಪುತ್ರರೇ. ಲಕ್ಷ್ಮಿ ಚಂಚಲೆ ಅಂತ ಹೇಳ್ತೇವೆ, ನಿಮ್ಮ ಬಳಿ ಚಂಚಲೆ ಆಗೋಲ್ಲ, ನಿಮ್ಮ ಬಳಿ ಚಂಚಲ ಆಗೋಲ್ಲ. ಬಿಕಾಸ್ ಯು ನೋ ದ ಆರ್ಟ್ ಆಫ್ ಅರ್ನಿಂಗ್, ಅನ್ ಆರ್ಟ್ ಆಫ್ ವರ್ಕಿಂಗ್. ಅದೊಂದು ಕಲೆ, ದುಡಿಯೋದೊಂದು ಕಲೆ, ದುಡಿದದ್ದನ್ನ ಎತ್ತಿಟ್ಕೊಳ್ಳೋದು ಇನ್ನೂ ಒಂದು ದೊಡ್ಡ ಕಲೆ. ಕೆಲವರು ಜೀವನ ಪರ್ಯಂತ ದುಡಿತಿರ್ತಾರೆ, ಕತ್ತೆ ಹಾಗೆ ದುಡಿತಾ ಬೇರೆ, ಕತ್ತೆ ಹಾಗೆ ದುಡಿಯೋದು ಬೇರೆ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅನ್ನತಕ್ಕಂಥದ್ದು ಕಾಯ್ತಿರ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಸಾಧನೆ ಮಾಡಬೇಕು ಅಂದರೆ ಮಕ್ಕಳೇ, ಗ್ರಹಗಳೇ, ನನ್ನ ಅನುಭವ, ಇಟ್ ಬ್ರಿಂಗ್ಸ್ ಯು ದಟ್ ಮೋಟಿವೇಶನ್. ಅದಕ್ಕೆ ಸಾಕ್ಷಿ ನೋಡಿ, ಒಂದು ಇತ್ತೀಚೆಗೆ ಒಂದು ತಾಯಿ ಜೀವ, ವಯಸ್ಸು 68ನೇ ವಯಸ್ಸು, 50 ವರ್ಷದ ನಂತರ ಎಕ್ಸಾಮ್ ಕಟ್ಟುತ್ತೆ, ಪಾಸ್ ಆಗುತ್ತೆ. 50 ವರ್ಷದ ನಂತರವೂ ಉತ್ಸಾಹ ಕುಂದದ ಹಾಗೆ 68 ವರ್ಷದ ಅಜ್ಜಿ ಸೆಕೆಂಡ್ PUC ಪಾಸ್ ಮಾಡ್ಕೋತಾಳೆ. ಕೊಯಮತ್ತೂರಿನಲ್ಲಿರ್ತಕ್ಕಂಥ ಒಂದು ಊರಿನಲ್ಲಿ, ಸಿಟಿ, ತಮಿಳುನಾಡಿನ ಕೊಯಮತ್ತೂರು. ರಾಣಿ ಅನ್ನತಕ್ಕಂಥ ಅಜ್ಜಿ, 68 ವರ್ಷ. ನೋಡಿ ಆ ಜೀವನೋತ್ಸವ. ನಾವ್ ಹೇಳ್ತು ಉತ್ಸಾಹ ಇದು ಗುರುಗಳೇ. ಇವತ್ತು 68ಕ್ಕೆ ಎಷ್ಟು ಜನ ಮನೆಯಲ್ಲಿ ಮಲಗ್ಬಿಟ್ಟಿದ್ರೆ, 48ಕ್ಕೆ 38ಕ್ಕೆ ಬಂದ್ರೆ 68 ತರ ಆಡ್ತಿರ್ತಾರೆ. ಅಂತ అయిపోయింది ಗುರುಜಿ, ಮುಗಿಂಜು ಪೋಚು ಗುರುಜಿ, అయిపోయింది ಗುರುಜಿ, ಎಲ್ಲ ಆಗೋಯ್ತು ಗುರುಜಿ, ಸಬ್ ಕುಚ್ ಹೋ ಗಯಾ ಗುರುಜಿ, ಲುಟ್ ಗಯಾ ಗುರುಜಿ, ಕುಚ್ ನಹೀ ಹೈ ಗುರುಜಿ, ಜಿಂದಗಿ ನಹೀ ಹೈ ಗುರುಜಿ, छोड़ के चले जाएंगे ಗುರುಜಿ, ಈ ತರ ಮಾತಾಡ್ತಿರ್ತಾರೆ. ಪ್ರಭಾವಂ ಸ್ವಭಾವಂ, ದ ಇನ್ಫ್ಲೂಯೆನ್ಸ್ ಆಫ್ ದಿ ಪ್ಲಾನೆಟ್ಸ್ ನೋಡಿ ಆ ತಾಯಿ ಜೀವನ ಎಕ್ಸಾಮ್ ಕಟ್ಸುತ್ತೆ, ಪಾಸ್ ಮಾಡಿಸುತ್ತೆ. ತುಂಬಾ ಜನ ನಮ್ಗೆ ಅವಕಾಶಗಳು ಇನ್ನೊಂದು ಚೆಕ್ ಮಾಡಿ. ದೇರ್ ಇಸ್ ಅ ವೇ. ಆ ವೇ ಬರೋವರೆಗೂ ಕಾಯ್ಬೇಕಾಗುತ್ತೆ, ಇಲ್ಲ ಆಗ್ಬಿಡ್ಬೇಕು. ರಾಮಚಂದ್ರರಂತವರು 14 ವರ್ಷ ನನ್ನ ದಾಶರಥಿ ವನವಾಸ ಅನುಭವಿಸಿದ್ರು ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ನಾನು ಕೂಡ ಕರ್ಮಕ್ಕೆ ಅತೀತ. ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿ ಮುಚ್ಚಿಕೊಂಡಿರ್ಬೇಕು. ಭಗವಂತನಿಗೆ 14 ವರ್ಷ ಅಂದ್ರೆ ನಮಗ್ ಜೀವನ ಪರ್ಯಂತವೂ ಇರುತ್ತೆ. ಕೆಲವರಿಗೆ ಇರಬೇಕು, ಆ ತಾಳ್ಮೆ ಇರಬೇಕು. ದಾಶರಥಿಯ ಮೇಲೆ ಹಾಕಿ, ಇಲ್ಲ ನಾವಿರೋಲ್ಲ, ನಾವು ಆಗೋಲ್ಲ, ಸಾಗೋಲ್ಲ, ಈ ರೀತಿಯ ಪ್ರಭಾವ. ಇದನ್ನ ನೆನಪಲ್ಲಿಟ್ಟುಕೊಳ್ಳಿ. ಭಗವಂತ ತೋರಿಸ್ಕೊಟ್ಟಿರೋದು ಅಂಶಾವತಾರ ಎತ್ತಿ, ನಾನು ಕರ್ಮಕ್ಕೆ ಅತೀತ, ನಾನು ಗೆಲುವು ಕಾಯ್ತಿದ್ದಾನೆ. ಐ ನೀಡ್ ಟು ಪಾಸ್ ಥ್ರೂ ದಿಸ್ ಫೇಸ್ ಅನ್ನತಕ್ಕಂಥದ್ದು. ಭಗವಂತನೇ ನಿಂತಿರ್ಬೇಕಾದ್ರೆ ನಾವು ಭಗವಂತನ ಮಕ್ಕಳು. ನಮಗೆ 14 ದಿನ ಕಾಯೋ ಇದಿಲ್ಲ. ಒಂದು ವರ್ಷ, 2 ವರ್ಷ, 3 ವರ್ಷ ಏನೋ ಮುಳುಗೋದಾಗ ಏನೋ. ನಾನು ಆಗಾಗ ಅದಕ್ಕೆ ಹೇಳ್ತಿರ್ತೇನೆ, ಅದಾನಿ ಅಷ್ಟು ಅಂತಸ್ತಿಲ್ಲ, ಪ್ರಧಾನಿ ಅಷ್ಟು ದೊಡ್ಡದಾದ ಪದವಿ ಇಲ್ಲ, ಎರಡೂ ಇಲ್ಲ ನಮ್ಮ ಹತ್ರ. ಅದಾನಿಯಷ್ಟು ದೊಡ್ಡದಾದ ಅಂತಸ್ತು ನಮ್ಮ ಹತ್ರ ಇಲ್ಲ. ಏನು ಆ ದುಡ್ಡು ನೆನೆಸ್ಲಿಕ್ಕೆ ಆಗುತ್ತಾ?
ಭಾರತದ ಅತಿ ದೊಡ್ಡ ಶ್ರೀಮಂತ ಅಂತ. ಇನ್ನು ಭಾರತದ ಅತ್ಯಂತ ದೊಡ್ಡ ಶಕ್ತಿಶಾಲಿ ಯಾರಿ? ಪ್ರಧಾನಿ. ಆ ಪಟ್ಟಕ್ಕಿಂತಲ್ಲ ಪ್ರಧಾನಿಗೆ ಮೀರಿದ ಪದವಿ ಎಲ್ಲ. ನಮ್ಮದು ಏನೇನು ಇಲ್ಲ, ಜೋಳಿಗೆ ದಾಸೆಯರು. ಅಯ್ಯೋ ಎಲ್ಲ ಆಗೋಯ್ತು ಗುರುಗಳೇ ಅನ್ನತಕ್ಕಂಥ ಭಾವಾರ್ಥ. ಏನ್ ಮಾಡ್ತೀರಿ ಮಕ್ಕಳೇ? ವಿ ಬ್ಲೇಮ್ ಗ್ರಹಗಳನ್ನ, ದೇವರನ್ನ, ವೈದಿಕವನ್ನ, ನಮ್ಮ ಶಾಸ್ತ್ರಗಳನ್ನ, ನಮ್ಮ ಸಂಪ್ರದಾಯಗಳನ್ನ ಅಷ್ಟೇ. ಇನ್ನೇನ್ ಮಾಡೋದು? ಇರ್ಲಿ. ಅನುರಾಧ ನಕ್ಷತ್ರ, ಚಂದ್ರ ಶನಿಸಾರದಲ್ಲಿದ್ದು ಶನಿಯೂ ಶನಿಸಾರದಲ್ಲೇ ಇದ್ದಾನೆ. ಮೂಲ ತ್ರಿಕೋಣದಲ್ಲಿ ಇಬ್ರು ಇದ್ದಾರೆ. ಒಂಥರ ಅದೊಂದು ರೀತಿ ಪುನರ್ಪು ದೋಷ, ಹುಳಿಯ ಪ್ರಭಾವ. ಇವತ್ತೇನೋ ಒಂದು ನಾಡಿಗೆ, ದೇಶಕ್ಕೆ, ಎಲ್ರಿಗೂ ಏನೋ ಒಂದು ಹುಳಿಯ ಪ್ರಭಾವ, ಏನೋ ನೋವು, ಏನೋ ಸಂಕಟ, ಏನೋ ಬಾಧೆ, ವಿಚಲಿತ ಆಗತಕ್ಕಂಥ ಒಂದು ಪ್ರಭಾವ ಕೇಳಿಸ್ತಕ್ಕಂಥದ್ದಿರುತ್ತೆ. ಏನೋ ಒಂದು ಘಾಸಿ ಆಗತಕ್ಕಂಥ ಪ್ರಸಂಗಗಳು. ಮೇಷರಾಶಿ ಹುಳಿಯೇ, ಏನೋ ಹುಳಿ, ಮಾಡುವ ಕೆಲಸ ಹುಳಿ, ಆಲೋಚನೆ ಹುಳಿ, ಭಯ, ಮಾಡ್ತೀನ, ಆಗುತ್ತಾ ಸಾಗುತ್ತಾ ಹೊರೆ, ಅಷ್ಟಮ ಶನಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾರಿಗಾದ್ರೂ ಸ್ವಯಂ ಪಾಕ ದಾನ ಇವತ್ತು. ಒಂದು 4 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ತೆಂಗಿನಕಾಯಿ, 4 ಥರದ ಬೇಳೆ, ಒಂದು ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಮೆಣಸು ಸ್ವಲ್ಪ, ಎಳ್ಳು ಸ್ವಲ್ಪ, ತುಪ್ಪ ಸ್ವಲ್ಪ, ಎಳ್ಳೆಣ್ಣೆ ಸ್ವಲ್ಪ, 4 ಥರದ ಬೇಳೆ, 4 ಥರದ ತರಕಾರಿ, 4 ಥರದ ಸೊಪ್ಪು, 4 ಥರದ ಹಣ್ಣು, ಒಂದು ಕೈ ವಸ್ತ್ರ, ಈ ಥರದ್ದಿಟ್ಟು ಒಂದು ಸ್ವಲ್ಪ ಹೂ ಸೇರಿಸಿ, ಶಿವ ನೀನೇ ಇದೆಯ ಮಹಾಬಲೇಶ್ವರ ಅಂತ ಕೊಡಿ. ಸಮಾಧಾನಂ. ಎಲ್ಲೋ ಈ ಕೈ ಹಿಡ್ಕೋತಾನೆ. ಅಟ್ಲೀಸ್ಟ್ ಅದಾಗ್ಲಿಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಒಂದು 4 ಜನಕ್ಕೆ ಒಂದು 2 ಇಡ್ಲಿ ಆದ್ರೂ ಕೊಡಿಸಿ. ಅದೂ ಇಲ್ಲ ಗುರುಗಳೇ, ಒಂದು 4 ಪ್ಯಾಕೆಟ್ ಬಿಸ್ಕೆಟ್ ತಗೊಂಡು ಒಂದು ಮೂಕ ಪಕ್ಷಿ ಪ್ರಾಣಿಗಳಿಗಾದ್ರೂ ಒಂದು ಸ್ವಲ್ಪ ಹಾಕಿ, ಒಂದು 4 ಬಾಳೆಹಣ್ಣಾದ್ರೂ ತಿನ್ನಿಸಿ. ಸಮಾಧಾನ. ಪ್ರಕೃತಿ ಜೊತೆ ಹೆಜ್ಜೆ ಇಕ್ಕಿ ಸ್ವೀಕೃತಿ ಮಾಡ್ಕೋತಾನೆ. ಇಲ್ಲ ಇಲ್ಲ ಅಂದ್ರೆ ವಿಕೃತಿಯ ಕಡೆಗೆ ಎಳ್ಕೊಂಡು ಹೋಗ್ತಾನೆ ಅಷ್ಟೇ. ವೃಷಭ ರಾಶಿ, ಶನಿ ಲಾಭದಲ್ಲಿದ್ದಾನೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಭಾರದ ಕೆಲಸ, ಹೊರೆಯ ಕೆಲಸ, ಎಂಥ ಕೆಲಸವಾದ್ರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದಂಥ ದಿನ ಚೆನ್ನಾಗಿದೆ. ಮಿಥುನ ರಾಶಿ, ನಿಮಗೂ ಅಷ್ಟೇ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೈನಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕಟಗರಾಶಿ, ಪಂಚಮದಲ್ಲಿ ಚಂದ್ರ ಶನಿಸಾರ ಭಾರಂ ಇದೆ. ಹೇಳ್ಕೊಳಕ್ಕಿದೆ ಸರ್, ಮಕ್ಕಳಿದ್ದಾರೆ, ತಿಂದಿಯಾ ಅಂತ ಕೇಳೋಲ್ಲ, ಗಂಡ ಇದ್ದಾನೆ, ಏನಾದ್ರೂ ಬೇಕಾ ಪುಟ್ಟ? ಏನ್ ಮಾಡೋದು? ಮನೆಗೆ ಬಂದ್ರೆ ಒಂದೊಂದು ಸಮಯ ಬೊಗ್ಸೋ ಊಟ ಇರೋಲ್ಲ, ಯಜಮಾನ ಹೆಂಗ್ ಬಂದು ಹಿಂಗ್ ಕಾಯ್ತಿರ್ತಾನೆ, ಹಸ್ಕೊಂಡ್ ಬಂದಿರ್ತಾನೆ. ಅದಕ್ಕೆ ಹೇಳೋದು, ಅಷ್ಟಿಲ್ಲದೆ ನಮ್ಮ ಹಿರಿಯರು ಹೇಳಿದ ಮಾತಾ ಸಮನ್ನಾಸ್ತಿ ಪೋಷಣ. ಅಮ್ಮನಾಗೆ ಊಟ ಬಡಿಸುವವಳು ಜಗತ್ತಲ್ಲಿಲ್ಲ, ಅಮ್ಮನಿಗೆ ಮಾತ್ರ ಹೊಟ್ಟೆ ಕಾಣಿಸೋದು. ಇದು ಪರಮಾತಿ ಪರಮ ಸತ್ಯ ಮಕ್ಕಳೇ. ಇದು ನಾನು ಕಲಿತ ವಿದ್ಯೆ. ಈ 30-32 ವರ್ಷ ಅಮ್ಮನಂತೆ ಹೊಟ್ಟೆ ಗಮನಿಸುವವಳು ಜಗತ್ತಲ್ಲಿಲ್ಲಪ್ಪ. ನೋಡಿದ ತಕ್ಷಣ ನನ್ನ ಮಗ ಹಸ್ಕೊ ಬಂದಿದ್ದಾನೆ, ನನ್ನ ಮಗಳು ತಿನ್ನೋ ಹಾಕೊಳ್ಳಮ್ಮ, ಅಲ್ಲಿದ್ದೇ ಇರುತ್ತೆ. ನಿಜವಾದ ಅಮ್ಮ ಅಂದವಳು ಮಕ್ಕಳಿಗಿಟ್ಟಿರ್ತಾಳೆ. ಪತ್ನಿ ಸಮನ್ನಾಸ್ತ ಕುಪೋಷಣ, ಪತ್ನಿಯ ಹಾಗೆ ಸೇವೆ ಮಾಡುವವಳು ಜಗತ್ತಲ್ಲಿಲ್ಲ. ಆದ್ರೆ ಅವಳು ಹೊಟ್ಟೆ ನೋಡಲ್ಲ, ಜೇವ ನೋಡ್ತಾಳೆ. ಇದು ನಿಜವೇ, ಬೇಜಾರು ಮಾಡ್ಕೋಬೇಡಿ. ನೀವು ದುಡಿದ ನೀವು ಮನೆಗೆ ಹೋಗಿ ನೋಡೋಣ. ದುಡಿದು ಮನೆಗೆ ಹೋದ್ರೇನೆ ಮರ್ಯಾದೆ ಇಲ್ಲ. ಎಷ್ಟೋ ಮನೆಗಳಲ್ಲಿ ನಿನ್ನ ಯೋಗ್ಯತೆಗೆ ನೀನು ತಂದಿದ್ದು ತರೋ ದುಡ್ಡು ನನಗೆ ಹಾಕೊಳ್ಳೋ ಬಳೆಗೂ ಸಾಕಾಗಲ್ಲ ಅನ್ನತಕ್ಕಂಥವ್ರು ಇದ್ದಾರಪ್ಪ, ಇದ್ದಾರೆ. ಅಮ್ಮ ಮಾತ್ರವೇ, ಅಮ್ಮನಿಗೆ ಮೀರಿದ ವೇದವಿಲ್ಲ. ನನ್ನ ಅನುಭವ, ಅಮ್ಮನಿಗೆ ಮೀರಿದ ವೇದವಿಲ್ಲ. ಅಮ್ಮ ಅನ್ನೋ ಒಂದು ಮಾತಿನಲ್ಲಿ ಎಲ್ಲಾ ವೇದಗಳು ಅಡಗಿಬಿಟ್ಟಿದೆ. ರಾಮಚಂದ್ರರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಅಮ್ಮನಿಗೆ ಮೀರಿದ ವೇದವಿಲ್ಲ ಅಂತ. ಅದಕ್ಕೆ ಕೌಸಲ್ಯಾರಾಮ, ಕೌಸಲ್ಯ ಸುಪ್ರಜಾರಾಮ, ಕೌಸಲ್ಯಾದೇವಿಯ ಹೊಟ್ಟೆಲ್ ಹುಟ್ಟಿದ್ದೇ ಅದಕ್ಕೆ. ನನ್ನ ಅಮ್ಮನೇ ನನಗೆ ವೇದ ಅಂತ ಲೋಕಕ್ಕೆ ತೋರಿಸ್ಕೊಟ್ಟಂಥವ್ರು. ಇವತ್ತು ಆ ರೀತಿ ಪ್ರಭಾವ ಎಲ್ಲ ಇತ್ತು. ಎಲ್ಲೋ ನಿಮ್ಮನ್ನು ಗಮನಿಸೋರಿಲ್ಲ. ನಾನು ಮಾಡಿಯೂ ನನಗೆ ಸಿಗಬೇಕಾಗಿದ್ದಿಲ್ಲ. ಕೊಡೋಕೆ ಅವ್ರು ಯಾರ್ರಿ? ಕೊಡೋಕೆ ಅವ್ನು ಯಾರ್ರಿ? ತಗೊಳಕ್ ನಾನು ಯಾರ್ರಿ?
ಅವನ ಇಚ್ಛೆ ನಡೆದು ಬಿಟ್ಟರೆ ಅಂಬಾರಿಯೇ. ನೀವು ನಂಬೋಲ್ಲ, ಒಂದು ಸಂಸ್ಥೆಯಲ್ಲಿ ನಾನೊಂದು ಆಫೀಸ್ ಬಾಯ್ ಮಟ್ಟದ ವ್ಯಕ್ತಿ. ಇವತ್ತು ಹೇಳ್ತೇನೆ ನೋಡಿ, ಆಫೀಸ್ ಬಾಯ್ ಮಟ್ಟದ ಉದ್ಯೋಗ. ಒಂದು ಕಾಲಘಟ್ಟಕ್ಕೆ ಆ ಸಂಸ್ಥೆಯ ಚೇರ್ಮನ್ಗೆ ಈ ವಿದ್ಯಾಮುಖೇನೋ ಕುಳಿತುಕೊಂಡು ಜಾತಕ ಹೇಳ್ತಾರೆ. ಅವರು ಬರ್ತಾರೆ, ಕಾಯ್ತಾರೆ. ಬಹುದೊಡ್ಡ ಸಂಸ್ಥೆ. ದ ಚೇರ್ಮನ್ ಸಿಟ್ಸ್ ವಿತ್ ಮೀ. ಹೆಸರು ಹೇಳೋಕೆ ಇಷ್ಟ ಇಲ್ಲ, ಬೇಡ, ಸಂಸ್ಥೆ ಹೆಸರು ಬೇಡ. ನನಗೆ ಅಂಥದ್ದೊಂದು ಆತ್ಮತೃಪ್ತಿ ಇದೆ. ಆಗ ಹೇಳಿದೆ ನಾನು ಅವ್ರಿಗೆಲ್ಲ ಹೇಳಿದ ಮೇಲೆ, ಈ ಪೇಯ್ಡ್ ಮೈ ಫೀಸ್, ಫಲ ತಾಂಬೂಲ ಎಲ್ಲ ಆದ್ಮೇಲೆ ನನ್ನ ಕಣ್ಣಲ್ಲಿ ನೀರು. ನಮ್ಮ ಕಣ್ಣಲ್ಲಿ ನೀರು. ನಮ್ಮ ಜೀವನದಲ್ಲಿ ಪವಾಡ ಇರೋದೆಲ್ಲ ಹೇಳಿಬಿಟ್ರಿ, ಹಿಂಗಾಗಿದೆ, ಇದಕ್ಕೇನು ದಾರಿ ಅಂತ. ನಾವು ನಿಮ್ಮನ್ನು ಭೇಟಿಯಾಗಿದ್ದೆ ಖುಷಿ, ನಿಮ್ಮ ಕಣ್ಣಲ್ಲಿ ಯಾಕೆ ನೀರು ಅಂತ. ನಿಮಗೆ ಗೊತ್ತಿಲ್ಲ, ನಿಮ್ಮ ಸಂಸ್ಥೆಯಲ್ಲಿ ಕಟ್ಟ ಕಡೆಯ ಕೆಲಸ ಅಂತ ಏನಿತ್ತೋ ಆ ಕೆಲಸದ ಸ್ಥಳದಲ್ಲಿ ನಾನು ನಿಂತಿದ್ದೆ. ಇಸ್ ಇಟ್ ಅಂತಾರೆ ಆ ಚೇರ್ಮನ್. ಅಷ್ಟೇ ಮಕ್ಕಳೇ, ಕೊಡೋಕಿವ್ರು ಯಾರ್ರೀ, ತಗೊಳಕ್ ನಾವ್ಯಾರು? ತಾಯಿ ಜಗನ್ಮಾತೆ ನೆನೆಸಿಬಿಟ್ಟರೆ ಹುಲುಮಾನವ ಕೂಡ ಯುಗಮಾನವ ಆಗ್ಬಿಡ್ತಾನೆ. ಹುಲುಮಾನವ ಕೂಡ ಯುಗಮಾನವ ಆಗ್ಬಿಡ್ತಾನೆ, ಯುಗಕ್ಕೆ ಮಾನವ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕಟಕಂ, ನಿಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಸುಖದಲ್ಲಿ ಚಂದ್ರ ಅರ್ಧಾಷ್ಟಮ ಶನಿಯಾಗಿ ಅಷ್ಟಮ ಶನಿ ಇರೋದ್ರಿಂದ ಇವತ್ತೇನಾದ್ರೂ ಒಂದು ನೋವು, ಚಿಕ್ಕು, ವ್ಯವಹಾರ, ವೃತ್ತಿ, ಓಡಾಟ ನಿಮ್ಮ ಲೆಕ್ಕಾಚಾರವಾಗಿ ನಡೆಯೋಲ್ಲ. ಶಿವೋಹಂ ಶಿವೋಹಂ, ಶಿವನ ಮೇಲೆ ಆಜ್ಞೆ ಇಟ್ಟು ಮುಂದಕ್ಕೆ ಹೋಗಿ. ಎವ್ರಿಥಿಂಗ್ ರಿವರ್ಸ್ ಅನ್ನಿಸ್ತಕ್ಕಂಥ ಒಂದು ಪ್ರಭಾವ ಆಗುತ್ತೆ. ಜಾಗ್ರತೆ. ಶಿವನಿಗೆ ಸಮರ್ಪಣ. ನೀನು ನೋಡ್ಕೋ ಸ್ವಾಮಿ, ನೀನು ನನಗೆ ನೋಡ್ಕೊ ಅಂತ ಹೆಜ್ಜೆ ಇಡಿ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಭಾರತ ಬೇಡ. ಕನ್ಯಾ ರಾಶಿ, ವಿಜಯಂ ಚೆನ್ನಾಗಿದೆ. ಚಂದ್ರ 3ನೇ ಮನೆಯಲ್ಲಿ ಶನಿಸಾರದಲ್ಲಿದ್ದು ಅದ್ಭುತವಾಗಿದೆ. ಬಟ್ ನಿಮ್ಮ ವೇಗ ಕೊಡೋದಿಲ್ಲ ಅಷ್ಟೇ. ನಿಮ್ಮ ವೇಗ ಜಾಸ್ತಿ ಇರುತ್ತೆ. ಎಲ್ಲ ಆಗಬೇಕು, ಎಲ್ಲ ನಡೆಯುತ್ತೆ. ಸುಮ್ಮನಿದ್ದು ನೋಡ್ತಾ ಹೋಗಿ, ನಿಮ್ಮ ಪಾಡಿಗೆ ಮಾಡ್ತಾ ಹೋಗಿ. ಗಿಡ ಹಾಕಿದ ತಕ್ಷಣ ಗೊಬ್ಬರ ಹಾಕ್ಬಿಟ್ಟೆ, ಇನ್ನೊಂದು ಹಾಕ್ಬಿಟ್ಟೆ, ನೀರು ಹಾಕ್ಬಿಟ್ಟೆ, ಬೀಜ ಬಿತ್ತನೆ ಹಾಕ್ಬಿಟ್ಟೆ, ಬಂದ್ಬಿಡ್ಲಿ, ದೊಡ್ಡದಾಗಿ ಬರೋಲ್ಲಪ್ಪ. ಅದಕ್ಕೆ ಸಮಯ ಬೇಕು. ಒಂದೊಂದು ಗಿಡಕ್ಕೆ ಒಂದೊಂದು ಸಮಯ ಇದೆ. ಬಿಟ್ಟ ಗಿಡಗಳೆಲ್ಲ ನಿಮಗೆ ಗೊತ್ತಿದೆಯಾ? ವೃಕ್ಷಗಳಲ್ಲೂ ಬಂಜೆ ವೃಕ್ಷಗಳಿದ್ದಾವೆ ಅಂದ್ರೆ ನಿಮಗೆ ಗೊತ್ತಿದೆಯಾ? ಕೆಲವು ಮರಗಳಲ್ಲಿ ಹಣ್ಣುಗಳು ಬಿಡುವುದಿಲ್ಲ. ನನಗೆ ಗೊತ್ತೇ ಇಲ್ಲ, ನನ್ನ ಸ್ನೇಹಿತ ಹೇಳಿದಾಗ ಗೊತ್ತಾಯ್ತು. ಆತನೇ ನೋಡ್ಕೋತಿರೋದು. ರವಿ, ನಾವು ಹಾಕಿದ ಮರಗಳೆಲ್ಲ ಹಣ್ಣು ಬಿಟ್ಬಿಡುತ್ತೆ ಅನ್ಕೊಬಿಟ್ಟಿದ್ಯಾ? ನೋಡಿ, ಈ ಮರದಲ್ಲಿ ಹಣ್ಣೇ ಇಲ್ಲ ಅಂತ. ನಾನು ಆಶ್ಚರ್ಯ, ಇದೇನು ಭಗವಂತ ಅಂತ. ಇದು ಬಂಜೆ ಗಿಡ ಅಂದ್ರು. ನಮಗೂ ಗೊತ್ತಿಲ್ಲಪ್ಪ, ಇದು ಬಂಜೆ ಗಿಡ, ಬೆಳೆದ ಮೇಲೆ ಗೊತ್ತಾಗುತ್ತೆ. ಹಾಗೆ ನಾವು ಹಾಕಿದ ಯೋಚನೆ ಮಾಡಿ ನೋಡಿ. ಕನ್ಯಾ ರಾಶಿ, ಸುಮ್ಮನೆ ಯೋಚನೆ ಮಾಡಿದ್ರೆ ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಟ್ಟು ಮುಂದಕ್ಕೆ ಹೋಗಿ. ತುಂಬಾ ವೇಗ ಬೇಡ. ತುಲಾ ರಾಶಿ, ಏನೋ ಮಾತು ಕಟು, ಇಲ್ಲ ವ್ಯವಹಾರ ಕಟು, ಇಲ್ಲ ಕುಟುಂಬದಲ್ಲೂ ಒಂಚೂರು ಹೊರಟು, ಈ ರೀತಿ ಆಗುತ್ತೆ. ಯಾರು ಎದುರುಗಡೆಯವ್ರು ಘಾಸಿ ಮಾಡ್ತಾರೆ, ನಿಮ್ಮನ್ನು ಅವಹೇಳನ ಮಾಡ್ತಾರೆ. ಆಯ್ತಪ್ಪ, ನೀನು ದೊಡ್ಡವನು. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಪಾದಕ್ಕೆ ಅರ್ಪಿಸಿದ್ದಾನೆ, ಸ್ಥಿತಿಕಾರಕ ನೀನು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾನೆ ಅಂತ ಶ್ರೀನಿವಾಸರನ್ನು ನೆನೆಸ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ ಸಮಾಧಾನ. ವೃಶ್ಚಿಕ ರಾಶಿ, ಚಂದ್ರ ಶನಿಸಾರದಲ್ಲಿ ನಿಮ್ಮ ಮನೇಲಿ ಭಾರ, ಜವಾಬ್ದಾರಿಗಳ ಭಾರ, ಹೊರೆಯ ಭಾರ, ಎಲ್ಲರ ಭಾರ ನೀವಿರ್ತೀರಿ. ಎಲ್ಲರ ಭಾರ ಹೊರೋದಕ್ಕೆ ನೀವು ಕತ್ತೆ ಆಗಿರ್ತೀರಿ. ಕತ್ತೆ ಅನ್ಕೋಬೇಡಿ. ಕತ್ತೆಯ, ನಿಮಗೆ ಯಾರಿಗೂ ಗೊತ್ತಿಲ್ಲ, ಕತ್ತೆ ಹಾಲು 5,000 ರೂಪಾಯಿ ಅಂತಾರೆ. ನಿಜವೇ? ನಿಮಗೆ ಇನ್ನೊಂದು ಗೊತ್ತಿದೆಯಾ? ಕತ್ತೆಯ ಮೂತ್ರ 1 ಲೀಟರ್ 500 ರೂಪಾಯಿಗೆ ಮಾರ್ತಿದ್ದಾರೆ. ಕತ್ತೆಯ ಗೋಮೂತ್ರವೂ ಕೂಡ 500 ರೂಪಾಯಿಗೆ ಮಾರುತ್ತಿದ್ದಾರೆ. ದಟ್ ಇಸ್ ದಿ ಮ್ಯಾಜಿಕ್. ನೋಡಿದ್ರ? ಯಾಕೆ ಕತ್ತೆ ಅನ್ಕೋತೀರಿ? ಕತ್ತೆ ಅಷ್ಟು ಭಾರ ನೋಡಿ. ನಿಮ್ಮ ಹಾಲು 5,000 ರೂಪಾಯಿ. ಕತ್ತೆಯ ಸಗಣಿ ಕೂಡ ಮಿನಿಮಮ್ ರೇಟ್ಗೆ, ಒಂದು ಮ್ಯಾಕ್ಸಿಮಮ್ ರೇಟ್ಗೆ ಮಾರುತ್ತಿದ್ದಾರೆ. ನಂಬ್ತೀರಾ? ಇದೇ
ಕೇಳಿ ನೋಡಿ, ತುಂಬಾ ದೊಡ್ಡ ಮಹಾರೈತರುಗಳು ಇದ್ದಾರೆ, ಅದರ ಬಗ್ಗೆ ನಿಮಗೆ ಅವಗಾಹನೆ ಕೊಡ್ತಾರೆ. ಗೊತ್ತಿಲ್ದಿರೋರನ್ನ ಕೇಳಿ ನೋಡಿ, ಅಲ್ಲೊಂದು ವಿಸ್ಮಯವಿದೆ. ಇದೆ ವೃಶ್ಚಿಕ ರಾಶಿ, ಭಾರವಿದ್ದರೂ ಸುಗಂಧವಿದೆ. ಧನುಸು ರಾಶಿ ಖರ್ಚಿದೆ ಅಷ್ಟೆ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಹಿರಿಯರಿಗೋಸ್ಕರ, ಸ್ವಂತ ವ್ಯವಹಾರಗಳು ಇರತಕ್ಕಂಥವ್ರಿಗೆ ಮೇಲಿಂದ ಮೇಲೆ ಕೆಲವೊಂದು ಚಿಕ್ಕಗಳಿರ್ತಕ್ಕಂಥ ಭಾವವಿದ್ದರೂ ಗುರುದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಹೊರಗಡೆ ಬರ್ತೀರಿ, ತೊಂದರೆ ಇಲ್ಲ. ಮಕರ ರಾಶಿ ವಿಜಯ ಪ್ರಾಪ್ತಿ. ಸ್ಟೀಲು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಪಬ್ಬು, ಈ ರೀತಿಯ ವೃತ್ತಿ ವ್ಯವಹಾರಗಳು ಅದ್ಭುತ ಪ್ರಗತಿ, ಲಾಭವನ್ನ ಕೊಡತಕ್ಕಂಥ ದಿನ. ಕೈ ತುಂಬ ದುಡ್ಡು ನೋಡ್ತೀರ. ಇವತ್ತೊಂದು 1000 ರೂಪಾಯಿ ಅಂದ್ರೆ 2000 ರೂಪಾಯಿ. ಡ್ರೈವರ್ ಆಗಿದ್ದೀರಿ, ಟ್ಯಾಕ್ಸಿ ಡ್ರೈವರ್, ಆಟೋ ಡ್ರೈವರ್, ಕೃಷಿಕರಾಗಿದ್ದೀರಿ, ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಚೆನ್ನಾಗಿದೆ. ಕುಂಭಂ ಪರಿಶ್ರಮ. ಗುರುದೃಷ್ಟಿ ಇರೋದ್ರಿಂದ ಪರವಾಗಿಲ್ಲ. ಗುರುಗಳಾಗಿದ್ದೀರಿ, ಆಶ್ರಮಂ, ಧಾರ್ಮಿಕಂ, ವೈದಿಕಂ, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮೀನ ರಾಶಿ ವ್ಯಯಂ ಲಾಭಂ ಎರಡೂ ನೋಡತಕ್ಕಂಥ ಒಂದು ದಿನ. ಪರಿಶ್ರಮವಿದೆ, ಕಷ್ಟಪಡ್ತೀರಿ, ಕಷ್ಟಾಜಿತಕ್ಕೆ ತಕ್ಕಂಥ ಫಲವಿದೆ. ವ್ಯಯಾಧಿಪತಿಯು ಕೂಡ ಶನಿ, ಅಷ್ಟೇ ಖರ್ಚಿಟ್ಟಿರ್ತಾನೆ. 1000 ರೂಪಾಯಿ ದುಡಿದ್ರೆ 1000 ರೂಪಾಯಿ ರೆಡಿ ಇರುತ್ತಲ್ಲ, ಅದಕ್ಕೆ ಮೀರಿದ 100 ರೂಪಾಯಿ ಜಾಸ್ತಿ. ನೀವು ಸ್ವಲ್ಪ ಬ್ರ್ಯಾಂಡು, ಕನ್ಯಾ ರಾಶಿ ಹೇಗೆ ಬ್ರ್ಯಾಂಡು, ನೀವು ಸ್ವಲ್ಪ ಆಂತರ್ಗಿಕವಾಗಿ ಬ್ರ್ಯಾಂಡು. ಗುರುವೇ ಸಣ್ಣದೆಲ್ಲ ಇಲ್ಲ. ನಿಮ್ಮ ಗಮ್ಯ ದೊಡ್ಡದೇ. ಹೌದು, ನೀವು ಅಂತಿಂಥದ್ದಲ್ಲ. ನಿಮ್ಮ ನಡೆಯೇ ಒಂದು ಬ್ರ್ಯಾಂಡು, ನಿಮ್ಮ ವಾಕಿಂಗೇ ಒಂದು ಬ್ರ್ಯಾಂಡು, ನಿಮ್ಮ ಮಾತೇ ಒಂದು ಬ್ರ್ಯಾಂಡು. ಮೀನರಾಶಿ ಹೊತ್ತು. ಸೊ ಆದ್ರಿಂದ ನಿಮ್ಮ ಬ್ರ್ಯಾಂಡ್ಗೋಸ್ಕರ ಸ್ವಲ್ಪ ಖರ್ಚು ಮಾಡ್ಕೊತೀರ ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.